Hello everyone, this is Sahana, your social science tutor from PARIKSHE. ಇವತ್ತು ನಾವು ನಮ್ಮ ಥರ್ಡ್ ಚಾಪ್ಟರ್ ಆದ ದಿ ಇಂಪ್ಯಾಕ್ಟ್ ಆಫ್ ದಿ ಬ್ರಿಟಿಷ್ ರೂಲ್ ಇನ್ ಇಂಡಿಯಾನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಆ್ಯಂಡ್ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದರೆ ದಿ ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸ್ ಆ್ಯಂಡ್ ಇಟ್ಸ್ ಇಂಪ್ಯಾಕ್ಟ್ ಅಂತ. ಸೊ ಇದ್ರ ಕೆಳಗಡೆ ಏನೇನು ಟಾಪಿಕ್ಸ್ ಓದ್ತೀವಿ ಅಂತ ನೋಡೋಣ ಇವಾಗ. ಸೊ ಏನಪ್ಪಾ ಅಂತಂದ್ರೆ ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸ್ ಯಾವ್ಯಾವು ಅಂತ ಫಸ್ಟ್ ನೋಡ್ತೀವಿ. ಅದು ಯಾವ್ದಪ್ಪ ಅಂತಂದ್ರೆ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್, ಮಹಲ್ವಾರಿ ಸಿಸ್ಟಮ್ ಹಾಗೂ ರೋಯ್ತ್ವಾರಿ ಸಿಸ್ಟಮ್. ಆಯ್ತಾ, ಅದಾದ್ಮೇಲೆ ದಿ ಡೆತ್ ಸೈಕಲ್, ದಿ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್, ಡಿಸ್ಟಿಂಕ್ಷನ್ ಆ್ಯಂಡ್ ಅನಾಲಿಸಿಸ್, ಅಂದರೆ ಇದ್ರದ್ದು ಡಿಫ್ರೆನ್ಸಸ್ ಏನು ಅಂತ ನೋಡ್ತೀವಿ. ಆ್ಯಂಡ್ ಲಾಸ್ಟಲ್ಲಿ PYQPನ ಕೂಡ ನೋಡೋಣ. ಆಯಿತಾ, ಸೊ ಇದು ಇವತ್ತಿನ ಟಾಪಿಕ್ಸ್ ಆಗಿದೆ. ಸೊ ಫಸ್ಟ್ ಏನಿದೆಯಪ್ಪ ಅಂತಂದರೆ ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸ್. ಸೊ ಇದೇನು ಅಂತ ನೋಡೋಣ. ಫಸ್ಟ್ ಏನಪ್ಪ ಕಾಂಟೆಕ್ಸ್ಟ್ ಏನಪ್ಪ ಅಂತಂದರೆ ದ ಈಸ್ಟ್ ಇಂಡಿಯಾ ಕಂಪನಿ ಹ್ಯಾಡ್ ಟು ಪೇ 4 lakh pounds ಟು ದ ಬ್ರಿಟಿಷ್ ಗವರ್ಮೆಂಟ್ ಫಾರ್ ಇಟ್ಸ್ ಕಂಟ್ರೋಲ್ ಓವರ್ ಬೆಂಗಾಲ್ ಪ್ರಾವಿನ್ಸ್. ಸೊ ಈಸ್ಟ್ ಇಂಡಿಯಾ ಕಂಪನಿ 4 ಲಕ್ಷ ಪೌಂಡ್ಸ್ ಆಯಿತಾ. ಸೊ ಅಷ್ಟು ದುಡ್ಡನ್ನ ಯಾರು ಕೊಡಬೇಕಿತ್ತು? ಬ್ರಿಟಿಷ್ ಗೌರ್ಮೆಂಟ್ಗೆ ಕೊಡಬೇಕಿತ್ತು. ಯಾಕಂದರೆ ಬೆಂಗಾಲ್ ಏನಿದೆ ಇವಾಗ ಅವರ ಒಂದು ಕಂಟ್ರೋಲಿಗೆ ಬಂದಿದೆ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ಇವಾಗ ಬ್ರಿಟಿಷ್ ಗೌರ್ಮೆಂಟ್ ಏನು ಹೇಳಿದ್ದಾರೆ, 4 ಲಕ್ಷ ಪೌಂಡ್ಸ್ ನಮಗೆ ಕೊಡಿ ಅಂತ ಕೇಳಿದ್ದಾರೆ. ಇದು ತುಂಬ ದೊಡ್ಡ ಅಮೌಂಟ್ ಅಲ್ವಾ. ಸೊ ಹಾಗಾಗಿ ಏನು ಮಾಡಿದ್ರು ಈಸ್ಟ್ ಇಂಡಿಯಾ ಕಂಪನಿಯವರು ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ, ನೋಡಿ ಇಲ್ಲಿ, in order to fulfill this commitment, the company had to stabilize its financial interest in a secured manner. Hence, it implemented many new land policies. ಗೊತ್ತಾಯ್ತಾ? ಇವಾಗ ನಾವು ಇಷ್ಟೆಲ್ಲ ಲ್ಯಾಂಡ್ ಪಾಲಿಸೀಸು, ಲ್ಯಾಂಡ್ ಟ್ಯಾಕ್ಸಸ್ ಅಂತ ಯಾಕೆ ಕರಿತೀವಪ್ಪ ಅಂತಂದರೆ, ಅವ್ರಿಗೆ ಆಬ್ವಿಯಸ್ಲಿ ದುಡ್ಡು ಬೇಕಿತ್ತು. ಈ ಒಂದು ಸಾಲ ಏನಿದೆ ಅದನ್ನು ತೀರಿಸ್ಬೇಕಿತ್ತು ಅವರು. ಸೊ ಈ ದುಡ್ಡುಗೋಸ್ಕರ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸ್ನ ಯಾರಿಗೆ ಇರೋ ಜಮೀನ್ದಾರ್ಸ್ಗೆ ಅಥವಾ ಇರೋ ಒಂದು ಫಾರ್ಮರ್ಸ್ಗೆ, ಸೊ ಇಂಡಿಯನ್ಸ್ ಮೇಲೆ ಹಾಕ್ತಾಯಿದ್ರು. ಅರ್ಥ ಆಯ್ತಾ? ಸೊ ಹೀಗೆ ಅವ್ರು ದುಡ್ಡು ಮಾಡಿಕೊಂಡು ಈ ಒಂದು ಸಾಲನ ತೀರಿಸ್ತಾ ಇದ್ರು. ಸೊ ಇದು ಅವರ ಒಂದು ಪ್ರಯತ್ನ ಆಗಿತ್ತು. ಆ್ಯಂಡ್ ಈ ಪ್ರಯತ್ನ ಸಕ್ಸಸ್ಫುಲ್ ಆಯ್ತಾ ಇಲ್ವಾ ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ. ಓಕೆನಾ? ಸೊ ನೋಡಿ ಇಲ್ಲಿ ಬೆಂಗಾಲ್ ಪ್ರಾವಿನ್ಸ್ ಎಲ್ಲ ಹಾಕಿದ್ದೀನಿ. ಸೊ ಈ ಒಂದು ಪ್ರಾವಿನ್ಸು ಈಸ್ಟ್ ಇಂಡಿಯಾ ಕಂಪನಿ ಹಿಡಿತಕ್ಕೆ ಬರುತ್ತೆ. ಸೊ ಹಾಗಾಗಿ ಅವರು 4 ಲಕ್ಷ ಪೌಂಡ್ಸ್ನ ಕೊಡಬೇಕಾಗಿ ಬರುತ್ತೆ. ಓಕೆನಾ? ಎಸ್. ಸೊ ಇವಾಗ ಒಂದೊಂದೇ ಟ್ಯಾಕ್ಸ್ ಸಿಸ್ಟಮ್ಸ್ನ ನೋಡ್ಕೊಂಡು ಹೋಗೋಣ. ಸೊ ಫಸ್ಟ್ ಬಂದ್ಬಿಟ್ಟು ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್. ಸೊ ಯಾರು ಸ್ಟಾರ್ಟ್ ಮಾಡ್ತಾರೆ ಈ ಒಂದು ಜಮೀನ್ದಾರಿ ಸಿಸ್ಟಮ್ನ ಅಂತಂದರೆ ಲಾರ್ಡ್ ಕಾರ್ನ್ವಾಲಿಸ್ ಅವರು. ಸೊ ಇವರ ಒಂದು ಪರಿಚಯ ಆಲ್ರೆಡಿ ನಿಮಗೆ ಆಗಿದೆ ಅಲ್ವಾ. ಸೊ ಇವರೇನು ಹೊಸ ಇಮೇಜ್ ಏನಲ್ಲ. ಸೊ ಇವರು ಲಾರ್ಡ್ ಕಾರ್ನ್ವಾಲಿಸ್ ಅವರು ಯಾವಾಗ ಸ್ಟಾರ್ಟ್ ಮಾಡಿದ್ರು? 1793 ಓಕೆನಾ. ಸೊ ಇಸ್ವಿಗಳೆಲ್ಲ ನೀವು ನೆನ್ಪಿಟ್ಕೊಂಡಿರಿ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಎಲ್ಲಿ ಸ್ಟಾರ್ಟ್ ಮಾಡಿದ್ರು? ಬೆಂಗಾಲಲ್ಲಿ ಆಬ್ವಿಯಸ್ಲಿ. ಸೊ ಯಾಕೆ? ಇನ್ ಆರ್ಡರ್ ಟು ಜನರೇಟ್ ಸ್ಟಡಿ ರೆವಿನ್ಯೂ ಆ್ಯನ್ಯುಲಿ. ಸೊ ವರ್ಷ ಇಷ್ಟು ದುಡ್ಡು ನಮಗೆ ಕೈಗೆ ಅಟ್ ಎನಿ ಕಾಸ್ಟ್ ಬರಲೇಬೇಕು. ಸೊ ನಮ್ಗೆ ಇವಾಗ ತಿಂಗಳ ಸಂಬಳ ಹೇಗೆ ಬರುತ್ತೆ? ಕಷ್ಟಪಟ್ಟರೆ ಬರುತ್ತೆ. ಸೊ ಇವ್ರ ಕಷ್ಟ ಎಲ್ಲ ಏನು ಮಾಡ್ತಾಯಿದ್ರಪ್ಪ ಅಂತಂದರೆ ಬೇರೆಯವರಿಂದ ದುಡ್ಡು ತೊಗೊಳೋದಕ್ಕೆ ಕಷ್ಟಪಡ್ತಾಯಿದ್ರು. ಸೊ ಆ್ಯನ್ಯುಲಿ ನನಗೆ ಇಷ್ಟು ಅಂತ ಡೆಫಿನೆಟ್ಲಿ ಬರಲೇಬೇಕು, ಆವಾಗಲೇ ನಾನು ಏನಾದರೂ ಮಾಡೋಕ್ಕಾಗೋದು ಅನ್ನೋ ಒಂದು ಕಾರಣದಿಂದ ಅವರು ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ನ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ? So both the zamindar and the company benefited from this system, but the farmers were grave sufferers. So zamindars, so ಈ ಒಂದು ವರ್ಡ್ ನೀವು ಆಲ್ರೆಡಿ ಕೇಳಿರ್ತೀರ. ಸೊ ಜಮೀನ್ದಾರ್ಸ್ ಅನ್ನೋ ಒಂದು ಪಟ್ಟದಲ್ಲಿ ಯಾರಿರ್ತಾರೆ ಅವರು ಹಾಗೂ ಬ್ರಿಟಿಷ್ ಅವರಿಗೆ ಅಡ್ವಾಂಟೇಜಸ್ ಜಾಸ್ತಿ ಇತ್ತು. ಬಟ್ ಲ್ಯಾಂಡ್ ಟ್ಯಾಕ್ಸಸ್ ಕಟ್ಟೋರು ಯಾರಿದ್ರು? ಫಾರ್ಮರ್ಸ್. ಸೊ ರೈತರಿಗೆ ಇದೊಂದು ತುಂಬ ಕಷ್ಟ ಆಗ್ತಾ ಹೋಯಿತು ಇಷ್ಟು ದುಡ್ಡನ್ನ ಕಟ್ಟೋದಕ್ಕೆ. ಅದೇನು ಅಂತ ನಾನು ನಿಮಗೆ ಒಂದು ಫ್ಲೋ ಚಾರ್ಟ್ನ ಮೂಲಕ ಇನ್ನೂ ಕ್ಲೀನಾಗಿ ತೋರಿಸ್ತೀನಿ ನಿಮಗೆ. ಓಕೆ, ಡೋಂಟ್ ವರಿ. ಸೊ ದಿಸ್ ಸಿಸ್ಟಮ್ ಕ್ರಿಯೇಟೆಡ್ ಅ ನ್ಯೂ ಸೋಷಿಯಲ್ ಗ್ರೂಪ್ ದ್ಯಾಟ್ ಏಡೆಡ್ ದ ಬ್ರಿಟಿಷ್. ದಿಸ್ ಸಿಸ್ಟಮ್ ವಾಸ್ ಎಕ್ಸ್ಟೆಂಡೆಡ್ ಟು ಬಿಹಾರ್, ಒಡಿಸ್ಸಾ, ಆಂಧ್ರ ಆ್ಯಂಡ್ ವಾರಣಾಸಿ ರೀಜನ್ಸ್ ಲೇಟರ್. ಸೊ ಬೇಸಿಕಲಿ ಸ್ಟಾರ್ಟ್ ಆಗಿದ್ದಲ್ಲಿ ಬೆಂಗಾಲಲ್ಲಿ. ಸೊ ಬೆಂಗಾಲಲ್ಲಿ ಸ್ಟಾರ್ಟ್ ಆಗಿ ಇದು ಎಷ್ಟು ದೊಡ್ಡ ಹಿಟ್ ಆಯಿತು ಅಂತಂದರೆ ಇಟ್ ಸ್ಟಾರ್ಟೆಡ್ ಸ್ಪ್ರೆಡ್ಡಿಂಗ್. ಎಲ್ಲೆಲ್ಲಿ? ಬಿಹಾರ್, ಒಡಿಸ್ಸಾ, ಆಂಧ್ರ ಹಾಗೂ ವಾರಣಾಸಿಯಲ್ಲಿ ಸ್ಪ್ರೆಡ್ ಆಗ್ತಾ ಹೋಯಿತು ಈ ಒಂದು ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್. ಆಯಿತಾ? ನೋಡಿ ಇಲ್ಲಿ, ಸೊ ಎಲ್ಲ ಟ್ಯಾಕ್ಸಸ್ ಎಲ್ಲ ಹೇಗೆ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ, ರೈಟ್? ಸೊ ಅಕಾರ್ಡಿಂಗ್ ಟು ಚಾರ್ಲ್ಸ್ ಮೆಟ್ಕಾಫ್, ಸೊ ದ ಇಂಡಿಯನ್ farmers were born in debt, lived in debt and died in debt due to the land tax policies of the British. ಇವರು ಅದು ಯಾಕೆ ಹೇಳಿದ್ರು ಏನೋ ಗೊತ್ತಿಲ್ಲ, ಆವಾಗ ಒಟ್ಟಿನಲ್ಲಿ ನಿಜ ಹೇಳಿದ್ದಾರೆ. ಸೊ ದಿಸ್ ಇಸ್ ದ ಟ್ರೂ ಸ್ಟೇಟ್ಮೆಂಟ್ ಅಲ್ವಾ. ಸೊ ರೈತರು
ಹುಟ್ಟಿದಾಗಿಂದ ಸಾಯೋ ತನಕ ಸಾಲದಲ್ಲೇ ಇರ್ತಾರೆ. ಅದು ನಾವು ಇವತ್ತು ನೋಡ್ಬೋದು ಅಲ್ವಾ. ಸೊ ಇದು ಆವಾಗ್ಲಿಂದಾನೇ ಇದ್ದಿದ್ದ ಕಷ್ಟ ರೈತರಿಗೆ. ಸೊ ನೋಡಿ, ಇಂಡಿಯನ್ ಫಾರ್ಮರ್ಸ್ ವೇರ್ ಬಾರ್ನ್ ಇನ್ ಡೆತ್. ಸೊ ಅವ್ರು ಹುಟ್ಟೋದೇ ಸಾಲದಿಂದ, ಬದುಕೋದು ಸಾಲದಿಂದ, ಸಾಯೋದು ಕೂಡ ಸಾಲದಿಂದ. ಸೊ ಈ ಸಾಲ ಅನ್ನೋದು ತೀರಿಸ್ದಿರಾ ಅವ್ರಿಗೆ ಲೈಫೇ ಒಂಥರ ಡಿಸಾಸ್ಟರ್ ಆಗೋಗ್ತಾ ಇತ್ತು. ಅರ್ಥ ಆಗ್ತಾ ಇದೆಯಾ? ಸೊ ಅಂಥ ಮಾತು ಅವರು ಆವಾಗ್ಲೇ ಹೇಳಿದ್ರು. ಸೊ ಇಂಥ ಕಷ್ಟ ಬರ್ತಾ ಇದೆ ಇಂಡಿಯನ್ಸ್ಗೆ ಬ್ರಿಟಿಷ್ ಅವ್ರ ಪಾಲಿಸೀಸಿಂದ ಅಂತ. ಅರ್ಥ ಆಯ್ತಾ? ಸೊ ಯಾರು ಇವರು? ಚಾರ್ಲ್ಸ್ ಮೆಟ್ಕಾಫ್. ಆ್ಯಂಡ್ ಇದು ತುಂಬ ಇಂಪಾರ್ಟೆಂಟ್ ಕೂಡ ಆಗುತ್ತೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ತಿಳ್ಕೊಳ್ಳೋದಕ್ಕೆ ನೀವು ಆ್ಯಸ್ ಜನರಲ್ ನಾಲೆಡ್ಜ್ ವೈಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರೈಟ್? ಎಸ್. ಸೊ ನಾನು ಹೇಳಿದೆ ಅಲ್ಲ, ಒಂದು ಫ್ಲೋ ಚಾರ್ಟ್ನ ಮೂಲಕ ತೋರಿಸ್ತೀನಿ ಅಂತ. ಸೊ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್, ಈ ಒಂದು ಸ್ಲೈಡ್ನ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿದ್ರೆ ಇಟ್ಸ್ ಮೋರ್ ದೆನ್ ಎನಫ್. ರೈಟ್? ಸೊ ಇವಾಗ ಫಾರ್ಮರ್ಸ್ ಇದ್ದಾರೆ. ಓಕೆ, ಸೊ ಇವರು ಜಮೀನ್ದಾರ್ಸ್ಗೆ ಟ್ಯಾಕ್ಸ್ ಕಟ್ಟಬೇಕಿತ್ತು. ಓಕೆನಾ? ಸೊ ಆ್ಯಂಡ್ ಈ ಜಮೀನ್ದಾರ್ಸ್ ಏನು ಮಾಡ್ತಾ ಇದ್ರಪ್ಪ ಅಂತಂದರೆ ಎಕ್ಸೆಸ್ ಅಮೌಂಟ್ನ ಕಲೆಕ್ಟ್ ಮಾಡ್ತಾ ಇದ್ರು. ಅಂದರೆ ಜಾಸ್ತಿ ದುಡ್ಡನ್ನ ಅವ್ರಿಗೆ ಅವಶ್ಯಕತೆ ಇದ್ದಕ್ಕಿಂತ ಜಾಸ್ತಿ ಕಲೆಕ್ಟ್ ಮಾಡ್ತಾ ಇದ್ರು. ಯಾಕಪ್ಪ ಅಂತಂದರೆ ಒಂದಷ್ಟು ಡೆಫಿನೆಟ್ಲಿ ಬ್ರಿಟಿಷ್ ಅವ್ರಿಗೆ ಕೊಡಬೇಕು, ಮಿಕ್ಕಿದನ್ನು ನಾನು ಇಟ್ಕೊತೀನಿ ಅನ್ನೋ ಒಂದು ಕಾರಣಕ್ಕೆ. ಸೊ ಹಾಗಾಗಿ ನಾನು ಹೇಳಿದ್ದು ಜಮೀನ್ದಾರ್ಸ್ ಆ್ಯಂಡ್ ಬ್ರಿಟಿಷರ್ಸ್ ಗಾಟ್ ಬೆನಿಫಿಟೆಡ್ ಅಂತ ಹೇಳ್ದೆ ಅಲ್ಲ, ದಿಸ್ ಇಸ್ ದ ರೀಸನ್. ಜಾಸ್ತಿ ಅಮೌಂಟ್ ತೊಗೊಂಡು ಸ್ವಲ್ಪ ಅವ್ರಿಗೆ ಇಟ್ಕೋತಾ ಇದ್ರು, ಸ್ವಲ್ಪ ಬ್ರಿಟಿಷ್ ಅವ್ರಿಗೆ ಕೊಡ್ತಾಯಿದ್ರು. ಅಂದರೆ ಈಸ್ಟ್ ಇಂಡಿಯಾ ಕಂಪನಿ. ಆಯಿತಾ? ಸೊ ಟ್ಯಾಕ್ಸ್ ಆನ್ ಸೆಟ್ ಡೇಟ್ ಎವ್ರಿ ಇಯರ್. ಸೊ ನಾನು ಹೇಳಿದೆ ಆ್ಯನ್ಯುವಲ್ ರೆವೆನ್ಯೂ ಅಂತ ಹೇಳಿದೆ ಅಲ್ಲ. ಸೊ ಪ್ರತಿ ವರ್ಷ ಇಷ್ಟಿಷ್ಟು ಅಂತ ಕೊಡಬೇಕಿತ್ತು. ಆಯಿತಾ? ಸೊ ಇವತ್ತಿನ ದಿನ ಇಷ್ಟು ಕೊಡ್ಬೇಕು ನೀನು ಅಂತ ಕೇಳಿರ್ತಾರೆ. ಸೊ ಅಷ್ಟು ಜಮೀನ್ದಾರ್ಸು ಎಷ್ಟು ಕಲೆಕ್ಟ್ ಮಾಡಿರ್ತಾರೋ ಅಷ್ಟರಲ್ಲಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟು ಮಿಕ್ಕಿದೆಲ್ಲ ಅವ್ರು ಇಟ್ಕೋತಾ ಇದ್ರು. ಅರ್ಥ ಆಯ್ತಾ? ಸೊ ಇದು ಒಂದು ಕಡೆ. ಆದರೆ ಸೊ ನೋ ಟ್ಯಾಕ್ಸ್ ಕಲೆಕ್ಟೆಡ್ ಡ್ಯೂ ಟು ಫ್ಲಡ್ಸ್ ಆ್ಯಂಡ್ ಫೆಮೈನ್ಸ್. ಸೊ ಇವಾಗ ಫ್ಲಡ್ಸ್ ಆಯಿತು ಅಥವಾ ಫೆಮೈನ್ಸ್ ಅಂತ ಅಂದರೆ ಬರಗಾಲ ಅಂತ ಮಕ್ಕಳೇ. ಅಂದರೆ ಏನು ಪ್ರಾಡಕ್ಟೇ ಇಲ್ಲ ಅಲ್ಲಿ ಅಂತಂದರೆ, ನಾನೇನು ಬೆಳೆಸೇ ಇಲ್ಲ, ಏನು ಬೆಳ್ಸೋಕ್ಕಾಗಿಲ್ಲ, ಈ ಥರ ಬರಗಾಲ ಬಂದು ಅಂತಂದರೆ ನಾನೇನು ಮಾರೋಕ್ಕಾಗೋದಿಲ್ಲ, ಅದರಿಂದ ನನಗೇನು ದುಡ್ಡು ಸಿಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಆ ಒಂದು ಫುಡ್ ಇರೋದಿಲ್ಲ, ಏನೂ ಇರೋದಿಲ್ಲ. ಸೊ ಈ ಒಂದು ಕಾರಣಕ್ಕೆ ಏನಾಗುತ್ತೆ, ಫಾರ್ಮರ್ಸ್ಗೆ ರೈತರಿಗೆ ದುಡ್ಡು ಕೊಡೋಕ್ಕಾಗೋದಿಲ್ಲ. ಆ ಒಂದು ಟ್ಯಾಕ್ಸ್ ಏನಿದೆ ಅದನ್ನು ಕಟ್ಟೋಕ್ಕಾಗೋದಿಲ್ಲ. ಸೊ ಆ ಒಂದು ಟೈಮಲ್ಲಿ ಜಮೀನ್ದಾರ್ ಅಥವಾ ಲ್ಯಾಂಡ್ ಲಾರ್ಡ್ಗೆ ಏನಾಗುತ್ತಪ್ಪ ಅಂತಂದರೆ ಅವ್ರಿಗೂ ದುಡ್ಡು ಹೋಗೋದಿಲ್ಲ. ಸೊ ಇವ್ರಿಗೂ ದುಡ್ಡು ಹೋಗದಿರೋ ಕಾರಣ ಏನಾಗುತ್ತಪ್ಪ ಅಂತಂದರೆ ಇವ್ರ ಹತ್ರ ಇರೋ ಲ್ಯಾಂಡ್, ಅಂದರೆ ಆ ಜಮೀನು ಏನಿರುತ್ತೆ ಅದಕ್ಕೆ ಡೈರೆಕ್ಟ್ ಓನರ್ಶಿಪ್ ಸಿಗೋದು ಈಸ್ಟ್ ಇಂಡಿಯಾ ಕಂಪನಿಗೆ. ಅರ್ಥ ಆಗ್ತಾ ಇದೆಯಾ ಮಕ್ಕಳೇ? ಸೊ ಇಷ್ಟು ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್. ಇನ್ನೊಂದ್ಸರಿ ಹೇಳ್ತೀನಿ, ಬೇಗ ಬೇಗ ನೋಡ್ಕೊಳ್ಳಿ. ಸೊ ಫಾರ್ಮರ್ಸಿಂದ ಜಮೀನ್ದಾರ್ಸ್ ಏನು ಮಾಡ್ತಾಯಿದ್ರು, ಎಕ್ಸ್ಟ್ರಾ ದುಡ್ಡನ್ನ ಕಲೆಕ್ಟ್ ಮಾಡ್ತಾಯಿದ್ರು. ಸೊ ಇರೋ ಟ್ಯಾಕ್ಸ್ಗಿಂತ ಜಾಸ್ತಿ ದುಡ್ಡನ್ನ ಕಲೆಕ್ಟ್ ಮಾಡ್ತಾಯಿದ್ರು. ಸೊ ಈಸ್ಟ್ ಇಂಡಿಯಾ ಕಂಪನಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟು ಮಿಕ್ಕಿದನ್ನು ಇವ್ರು ಇಟ್ಕೋತಾಯಿದ್ರು. ಅಕಸ್ಮಾತಾಗಿ ಬರಗಾಲ ಬಂತು ಆ್ಯಂಡ್ ಫ್ಲಡ್ಸ್ ಬಂತು, ಬರಗಾಲದಿಂದ ತಿನ್ನೋದಕ್ಕೇನೂ ಇಲ್ಲ. ಸೊ ಆ ಥರ ಒಂದು ಸಿಚುವೇಶನ್ ಬಂದಾಗ ಆಬ್ವಿಯಸ್ಲಿ ಟ್ಯಾಕ್ಸಸ್ ಕೊಡೋಕ್ಕಾಗೋದಿಲ್ಲ. ಇವ್ರು ಪೇ ಮಾಡಲಿಲ್ಲ ಅಂತಂದರೆ ಇವ್ರಿಗೆ ಕೊಡೋದಕ್ಕೆ ಏನೂ ಇರೋದಿಲ್ಲ. ಸೊ ಹಾಗಾಗಿ ಈ ಒಂದು ಭೂಮಿ ಏನಿದೆ, ಈ ಒಂದು ಜಮೀನು ಏನಿದೆ, ಡೈರೆಕ್ಟ್ ಓನರ್ಶಿಪ್ ಹೋಗ್ತಾ ಇದ್ದಿದ್ದು ಈಸ್ಟ್ ಇಂಡಿಯಾ ಕಂಪನಿಗೆ. ಅರ್ಥ ಆಯ್ತಾ? ಸೊ ಈ ಸಿಚುವೇಶನ್ನ ನಾವು ತಲೆಯಿಂದ ಬಿಟ್ಟರೆ ಈ ಸಿಚುವೇಶನ್ನಲ್ಲಿ ನೋಡಿದ್ರೆ ಡೆಫಿನೆಟ್ಲಿ ಇವರಿಬ್ಬರಿಗೂ ಬೆನಿಫಿಟ್ ಆಗ್ತಾ ಇದೆಯಾ ಇಲ್ವಾ? ಆಗ್ತಾ ಇದೆ ತಾನೆ? ಸೊ ಅದನ್ನೇ ನಾನು ಹೇಳಿದ್ದು. ರೈಟ್? ಸೊ ಇದು ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಮಹಲ್ವಾರಿ ಸಿಸ್ಟಮ್. ಸೊ ಇಲ್ಲಿ ಆಲ್ರೆಡಿ ನೋಡ್ಬೋದು ನೀವು ಮಹಲ್. ಸೊ ಈ ಪದದ ಅರ್ಥ ಏನಪ್ಪ ಅಂತಂದ್ರೆ ತಾಲೂಕ್ ಅಂತ. ಆಯ್ತಾ? ಸೊ ಇಲ್ಲಿ ನೋಡಿ, R.M. ಬರ್ಡ್ ಆ್ಯಂಡ್ ಜೇಮ್ಸ್ ಥಾಮ್ಸನ್ ಇಂಪ್ಲಿಮೆಂಟೆಡ್ ದಿಸ್ ಸಿಸ್ಟಮ್. ಸೊ ಅಲ್ಲಿ ಯಾರಿದ್ರು? ಕಾರ್ನ್ವಾಲಿಸ್ ಅವರಿದ್ರು. ಸೊ ಇಲ್ಲಿ R.M. ಬರ್ಡ್ ಹಾಗೂ ಜೇಮ್ಸ್ ಥಾಮ್ಸನ್. ಆಯ್ತಾ? ಸೊ ದ ಕಂಪನಿ ಗವರ್ಮೆಂಟ್ ಎಂಟರ್ಡ್ ಆನ್ ಅಗ್ರಿಮೆಂಟ್ ಅಟ್ ದ ಲೆವೆಲ್ಸ್ ಆಫ್ ಮಹಲ್ಸ್. ಅಂದರೆ ತಾಲೂಕ್ ಲೆವೆಲ್ಗೆ ಈ ಒಂದು ಸಿಸ್ಟಮ್ನ ಅಳವಡಿಸ್ಕೊಳ್ತಾ ಹೋದ್ರು. ಆಯ್ತಾ? ಸೊ ಅಬೌಟ್ ಪೇಮೆಂಟ್ ಆಫ್ ಲ್ಯಾಂಡ್ ಟ್ಯಾಕ್ಸ್ ಇನ್ ಉತ್ತರ ಪ್ರದೇಶ್, ಇನ್ ಮೆನಿ ಪಾರ್ಟ್ಸ್ ಆಫ್ ಮಧ್ಯಪ್ರದೇಶ್, ಪಂಜಾಬ್ ಹಾಗೂ ಡೆಲ್ಲಿಯಲ್ಲಿ. ಸೊ ಈ ಒಂದು ಪ್ರದೇಶಗಳಲ್ಲಿ ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ದೇರ್ ವರ್ ಡಿಫ್ರೆನ್ಸಸ್ ಇನ್ ದ ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಸಿಸ್ಟಮ್ ಫ್ರಮ್ ರೀಜನ್ ಟು ರೀಜನ್. ರೀಜನ್ ಟು ರೀಜನ್ ಯಾಕಪ್ಪ ಅಂತಂದರೆ ಎಲ್ಲ ಕಡೆ ಒಂದೇ ಥರ ಬೆಳೆಸೋದಕ್ಕಾಗೋದಿಲ್ಲ. ಸೊ ಒಂದು ಕಡೆ ಕಮ್ಮಿ ಇರುತ್ತೆ, ಒಂದು ಕಡೆ ಜಾಸ್ತಿ ಇರುತ್ತೆ ಪ್ರಾಡಕ್ಟ್ ಅನ್ನೋದು. ಸೊ ಅದ್ರ ಪ್ರಕಾರ ಅವ್ರು ಏನು ಮಾಡ್ತಾಯಿದ್ರು, ಟ್ಯಾಕ್ಸಸ್ನ ಇದು ಮಾಡ್ತಾಯಿದ್ರು. ಅರ್ಥ? ಸೊ ಅದು ರೀಜನ್ ಟು ರೀಜನ್. ರೈಟ್? ಸೊ ಇದು ಕೂಡ ನಾನು ಹಾಗೆ ತೋರಿಸ್ತೀನಿ ನೋಡಿ. ಸೊ ಫ್ಲೋ ಚಾರ್ಟ್ನ ಮೂಲಕ ಅಗ್ರಿಕಲ್ಚರಲ್ ಲೇಬರರ್ಸ್ ಯಾರಪ್ಪ ಅಂತಂದರೆ ಭೂಮಿ ಅವ್ರದ್ದಾಗಿರೋದಿಲ್ಲ. ಆಯಿತಾ? ಸೊ ಇವಾಗ ಭೂಮಿ
ಆಗಿಲ್ಲ, ಬಟ್ ಸ್ಟಿಲ್ ಅಲ್ಲಿ ಹೋಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ರೈತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಆಯಿತಾ. ಸೊ ಅವ್ರನ್ನ ನಾವು ಅಗ್ರಿಕಲ್ಚರ್ ಲೇಬರರ್ಸ್ ಅಂತ ಹೇಳ್ತೀವಿ. ಮಾರ್ಜಿನಲ್ ಫಾರ್ಮರ್ಸ್ ಯಾರಪ್ಪ ಅಂತಂದರೆ, ಸೊ ಭೂಮಿ ಅವ್ರದ್ದಾಗಿರ್ಬೋದು ಅಥವಾ ಆಗದಿರ ಇರ್ಬೋದು, ಸ್ವಂತ ಇರ್ಬೋದು ಅಥವಾ ಅವ್ರು ಸುಮ್ಮನೆ ಹೋಗಿ ಕೆಲಸ ಮಾಡ್ತಾ ಇರ್ಬೋದು. ಸೊ ಈ ಒಂದು 2 ಬ್ಯಾಚಸ್ನ ನಾವು ಮಾರ್ಜಿನಲ್ ಫಾರ್ಮರ್ಸ್ ಹಾಗೂ ಅಗ್ರಿಕಲ್ಚರಲ್ ಲೇಬರರ್ಸ್ ಅಂತ ಕರಿತೀವಿ. ಸೊ ಈ ಥರ ಇಬ್ಬರು ಸಹ ಇದ್ರು ಅಂತ. ಲೈಕ್ ಜಮೀನು ನಂದೇ, ನಾನೇ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಸಿಚುವೇಶನ್ ಯಾವಾಗಲೂ ಇರಲಿಲ್ಲ. ಸೊ ಜಮೀನು ಬೇರೆಯವ್ರದ್ದಿತ್ತು, ನಾನು ಹೋಗಿ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಸಿಚುವೇಶನ್ ಕೂಡ ಇತ್ತು ಆಯಿತಾ. ಸೊ ಇದೆರಡು ಡಿಫ್ರೆನ್ಸ್. ಇವರಿಬ್ರು ಏನು ಮಾಡ್ತಾ ಇದ್ರಪ್ಪ ಅಂತಂದರೆ, ಡೆಫಿನೆಟ್ಲಿ ಟ್ಯಾಕ್ಸ್ ಕಟ್ಟಬೇಕಿತ್ತು. ಯಾರಿಗೆ? ಜಮೀನ್ದಾರ್ಸ್ಗೆ. ಸೊ ಅವರು ಚಿಕ್ಕವರಾಗಿರ್ಬೋದು ಅಥವಾ ದೊಡ್ಡ ಜಮೀನ್ದಾರ್ಸ್. ಸೊ ಇಲ್ಲಿ ಹೇಳಿದ್ದೀವಿ ನೋಡಿ, ಬಿಗ್ ಜಮೀನ್ದಾರ್, ಸ್ಮಾಲ್ ಜಮೀನ್ದಾರ್ಸ್. ಸೊ ಅವ್ರು ಯಾವುದೇ ದೊಡ್ಡ ಜಮೀನ್ದಾರ ಆಗಿರ್ಬೋದು ಅಥವಾ ಚಿಕ್ಕ ಜಮೀನ್ದಾರ ಆಗಿರ್ಬೋದು, ಒಟ್ಟಿನಲ್ಲಿ ಜಮೀನ್ದಾರ್ ಅಂದಾಗ ಅವರಿಗೆ ಟ್ಯಾಕ್ಸ್ನ ಕೊಡಬೇಕಿತ್ತು ಆಯಿತಾ. ಸೊ ಇವ್ರೇನು ಮಾಡ್ತಾಯಿದ್ರು, ಡೆಫಿನೆಟ್ಲಿ ಈಸ್ಟ್ ಇಂಡಿಯಾ ಕಂಪನಿ ಕೊಡ್ತಾಯಿದ್ರು ಫಾರ್ ಮೋರ್ ಲ್ಯಾಂಡ್ ಟ್ಯಾಕ್ಸ್ ದ್ಯಾನ್ ಎಕ್ಸ್ಪೆಕ್ಟೆಡ್ ಪ್ರೊಡಕ್ಷನ್. ಸೊ ಇಲ್ಲಿ ಏನಾಯ್ತಪ್ಪ ಅಂತಂದರೆ, ಲ್ಯಾಂಡ್ ಟ್ಯಾಕ್ಸ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಯ್ತು. ಅಂದರೆ ನಾನು ಇವಾಗ 10 ರೂಪಾಯಿನ ಸಂಪಾದನೆ ಮಾಡಿದ್ದೀನಿ ಅಷ್ಟೇ, ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ನಾನು 100 ರೂಪಾಯಿ ಕೊಡಬೇಕು ಅಂತ. ಅರ್ಥ ಆಗ್ತಾ ಇದೆಯಾ? ಸೊ ನಾನು ಎಷ್ಟು ಪ್ರಾಡಕ್ಟ್ ನಾನು ಕೊಟ್ಟಿದ್ದೀನೋ ಅದಕ್ಕಿಂತ ಜಾಸ್ತಿ ನಾನು ಟ್ಯಾಕ್ಸ್ನ ಕಟ್ಟಬೇಕು ಅಂತ ಅಂದ್ಕೊಂಡಾಗ ಅದು ತುಂಬ ಸ್ವಾರ್ಥತನ ಆಗ್ತಾಯಿತ್ತು. ಸೊ ಆ ಒಂದು ಸಿಸ್ಟಮ್ ಈ ಮಹಲ್ವಾರಿ ಸಿಸ್ಟಮಲ್ಲಿ ನಾವು ನೋಡ್ಬೋದು ಆಯಿತಾ. ಸೊ ಇಲ್ಲಿ ಕೂಡ ಅಷ್ಟೇ. ಸೊ ಇಲ್ಲಿ ಸಿಚುವೇಶನ್ಸ್ ಹೇಗಿದೆಯಪ್ಪ ಅಂತಂದರೆ, ಅಗ್ರಿಕಲ್ಚರಲ್ ಲೇಬರ್ಸ್ ಅಂದರೆ ಅವ್ರಿಗೆ ಜಮೀನಿಲ್ಲ, ಸೊ ಅವರೇ ಹೋಗಿ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅಂಥವ್ರಿಂದನೂ ಪ್ರೊಡಕ್ಷನ್ಗಿಂತ ಜಾಸ್ತಿ ನೀವು ಟ್ಯಾಕ್ಸ್ನ ಕಟ್ಟಬೇಕು ಅಂತ ಅಂದ್ಕೊಂಡ್ರೆ ಅದು ಸರಿ ಹೋಗೋದಿಲ್ವಲ್ಲ. ಸೊ ಆ ಥರ ಒಂದು ಸಿಚುವೇಶನ್ ಇಲ್ಲಿ ಕ್ರಿಯೇಟ್ ಆಯಿತು ಆಯಿತಾ. ಸೊ ಅದು ಡಿಫ್ರೆನ್ಸ್ ನೀವು ನೋಡೋ ಅಂಥದ್ದು. ಸೊ ಹಾಗಾಗಿ ಏನು ಮಾಡಿದ್ರಪ್ಪ ಅಂತಂದರೆ, ಲಾಸ್ಟ್ ಓನರ್ಶಿಪ್ ಆಫ್ ಲ್ಯಾಂಡ್. ಯಾರು? ಜಮೀನ್ದಾರ್ಸ್. ಡಿಪೆಂಡೆಂಟ್ ಹೆನ್ಸ್ ಸಫರ್ಡ್. ಸೊ ಈ ಥರ ಜಾಸ್ತಿ ಕೇಳ್ತಾ ಇದ್ರೆ ಇವ್ರು ಎಲ್ಲಿ ಹೋಗ್ತಾರೆ ಕೊಡೋದಕ್ಕೆ? ಇವ್ರೇನು ಮಾಡ್ತಾರೆ, ಇವ್ರಿಗೂ ಕೊಡೋದಕ್ಕಾಗೋದಿಲ್ಲ. ಸೊ ಏನು ಮಾಡ್ತಾಯಿದ್ರು, ಲಾಸ್ಟ್ ಓನರ್ಶಿಪ್ ಆಫ್ ಲ್ಯಾಂಡ್. ಸೊ ಈಸ್ಟ್ ಇಂಡಿಯಾ ಕಂಪ್ನಿಯವ್ರು ಏನು ಹೇಳ್ತಾಯಿದ್ರು, ಇಲ್ಲ ನನಗೆ ಇಷ್ಟು ನಾನು ಹೇಳ್ದೆ ಅಲ್ಲ, ನೀನು 100 ರೂಪಾಯಿ ಕೊಡಬೇಕು, ನೀನು 10 ರೂಪಾಯಿ ಸಂಪಾದನೆ ಮಾಡಿದ್ರು ಅಂತ ಅಂದರೆ ಇವ್ರು ಎಲ್ಲಿಗೆ ಹೋಗ್ತಾರೆ? ಆಗ್ತಾ ಇರಲಿಲ್ಲ. ಸೊ ಏನು ಮಾಡ್ತಾಯಿದ್ರು, ಆ ಒಂದು ಭೂಮಿ ಏನಿದೆ ಸೊ ಅದ್ರ ಮೇಲಿದ್ದಂಥ ಓನರ್ಶಿಪ್ನ ಅವರು ಕಳ್ಕೊತಾಯಿದ್ರು. ಸೊ ಇವ್ರ ಮೇಲೆ ಡಿಪೆಂಡ್ ಆಗಿರೋ ಅಂಥ ಫಾರ್ಮರ್ಸ್ ಯಾರಿದ್ರು, ಸೊ ಅವರು ಕೂಡ ನಷ್ಟ ಆಗ್ತಾಯಿತ್ತು. ಅರ್ಥ ಆಯ್ತಾ? ಸೊ ಇದು ಸೀನ್ ಮಹಲ್ವಾರಿ ಸಿಸ್ಟಮ್ದು, ರೈಟ್. ಸೊ ನೆಕ್ಸ್ಟ್ ನೋಡೋಣ Roytwari system. So next system ಬಂದ್ಬಿಟ್ಟು Roytwari system. So the Roytwari system was first implemented in the Baramahal region by Alexander Reed in 1792. ಸೊ ಯಾರು ಸ್ಟಾರ್ಟ್ ಮಾಡಿದ್ದು, ಯಾವಾಗ ಸ್ಟಾರ್ಟ್ ಮಾಡಿದ್ದು, ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಅಲೆಕ್ಸಾಂಡರ್ ರೀಡ್ ಇನ್ 1792 ಆಯಿತಾ. So this system was later implemented in Madras and Mysore region by Thomas Munro in 1801. ಸೊ ಇಲ್ಲಿ ಏನಪ್ಪ ಅಂತಂದರೆ, ರೋಯ್ತ್ವಾರಿ ಸಿಸ್ಟಮ್, ಇವಾಗ ಆಲ್ರೆಡಿ ನಾವು ಜಮೀನ್ದಾರಿ ಸಿಸ್ಟಮ್ ನೋಡಿದ್ವಿ ಹಾಗೂ ಮಹಲ್ವಾರಿ ಸಿಸ್ಟಮ್ ನೋಡಿದ್ವಿ. ರೋಯ್ತ್ವಾರಿ ಸಿಸ್ಟಮ್ಗೆ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಪರವಾಗಿಲ್ಲ ಆಯಿತಾ. ಸೊ ಸಿಚುವೇಶನ್ಸ್ ಎಲ್ಲ ಸ್ವಲ್ಪ ಬೆಟರ್ ಆಗ್ತಾ ಹೋಯಿತು. ಅದು ಹೇಗೆ ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ. ಓಕೆ, ಎಸ್ ನೋಡಿ ಇಲ್ಲಿ. ಸೊ ಫಾರ್ಮರ್ ಅಥವಾ ಟಿಲ್ಲರ್ ಅಥವಾ ಓನರ್, ಸೊ ಅವರೇ ಓನರ್ ಆಗಿರ್ತಾರೆ. ಫಾರ್ಮರ್ ಟಿಲ್ಲರ್ ಅಂತಂದರೆ ಆ ಭೂಮಿಯಲ್ಲಿ ಕೆಲಸ ಮಾಡೋರು ಆಯಿತಾ. ಸೊ ಅವರೇ ಆ ಒಂದು ಲ್ಯಾಂಡ್ಗೆ ಓನರ್ ಆಗಿರ್ತಾರೆ. ಇಷ್ಟೊತ್ತು ನಾನು ಏನು ಹೇಳಿದೆ, ಜಮೀನ್ದಾರ್ಸ್ ಓನರ್ ಆಗಿರ್ತಾರೆ. ಆ್ಯಂಡ್ ಫೆಮೈನ್ ಅಥವಾ ಫ್ಲಡ್ಸ್ ಬಂದರೆ ಡೈರೆಕ್ಟಾಗಿ ಯಾರಿಗೆ ಹೋಗುತ್ತೆ, ಬ್ರಿಟಿಷ್ ಅಂದರೆ ಈಸ್ಟ್ ಇಂಡಿಯಾ ಕಂಪನಿಗೆ ಹೋಗುತ್ತೆ ಅಂತ ಎಲ್ಲ ಹೇಳ್ತಾ ಇದ್ನಲ್ಲ. ಬಟ್ ಇಲ್ಲಿ ಏನಾಯ್ತಪ್ಪ ಅಂತಂದರೆ ನೋಡಿ, ಸೀನ್ ಚೇಂಜ್ ಆಯಿತು. ಸೊ ಫಾರ್ಮರ್ ಅಥವಾ ರೈತರು ಯಾರಿರ್ತಾರೆ ಅವರೇ ಓನರ್ ಆಗಿರ್ತಾರೆ ಅವರ ಒಂದು ಭೂಮಿಗೆ. ಆ್ಯಂಡ್ ಅವ್ರು ಏನು ಮಾಡ್ತಾಯಿದ್ರು, 50% ಆಫ್ ದ ಪ್ರೊಡ್ಯೂಸ್ ಆ್ಯಸ್ ಲ್ಯಾಂಡ್ ಟ್ಯಾಕ್ಸ್ ಡೈರೆಕ್ಟಾಗಿ ಈಸ್ಟ್ ಇಂಡಿಯಾ ಕಂಪನಿಗೆ ಕೊಡ್ತಾಯಿದ್ರು. ಅಂದರೆ ಇವಾಗ ನಾನು 100 ರೂಪಾಯಿ ಸಂಪಾದನೆ ಮಾಡಿದರೆ 50 ರೂಪಾಯಿ ನಾನೇ ಇಟ್ಕೋಬೋದಿತ್ತು, 50 ರೂಪಾಯಿ ಇವ್ರಿಗೆ ಕೊಡಬೇಕಿತ್ತು. ಅರ್ಥ ಆಗ್ತಾಯಿದೆ. ಸೊ 50% ಈಕ್ವಲ್ ಆಗಿ ಈಸ್ಟ್ ಇಂಡಿಯಾ ಕಂಪನಿಗೆ ಡೈರೆಕ್ಟಾಗಿ ಕೊಡ್ಬೋದಿತ್ತು. ಇಲ್ಲಿ ಜಮೀನ್ದಾರ್ ಅನ್ನೋ ಒಂದು ಪೊಸಿಷನ್ ಏನಿದೆ ಅದು ಇರಲಿಲ್ಲ ಆಯಿತಾ. ಸೊ ಮಿಡಲ್ ಮ್ಯಾನ್ ಅನ್ನೋರು ಯಾರೂ ಇರಲಿಲ್ಲ ಇವಾಗ. ಸೊ ಡೈರೆಕ್ಟಾಗಿ ಈಸ್ಟ್ ಇಂಡಿಯಾ ಕಂಪನಿಗೆ ಹೋಗ್ತಾಯಿತ್ತು. ಯಾಕಪ್ಪ ಅಂತಂದರೆ ಇಲ್ಲಿ ಜಮೀನ್ದಾರ್ಸು ಜಾಸ್ತಿ ದುಡ್ಡು ತಿಂತಾಯಿದ್ರು ಮಕ್ಕಳೇ ಆಯಿತಾ. ನಾನು ಹೇಳ್ದೆ ಅಲ್ಲ, ಜಾಸ್ತಿ ಅಮೌಂಟ್ನ ಕಲೆಕ್ಟ್ ಮಾಡಿ ಟ್ಯಾಕ್ಸ್ ಆಗಿ ಇವ್ರಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟು ಮಿಕ್ಕಿದ್ದೆಲ್ಲ ಇವ್ರು ತಿಂತಾಯಿದ್ರು. ಸೊ ಇದು ಈಸ್ಟ್ ಇಂಡಿಯಾ ಕಂಪನಿಯವ್ರಿಗೆ ಗೊತ್ತಾಯಿತು. ಸೊ ಈ ಥರ ಎಲ್ಲ ಮಾಡಬೇಕಾದ್ರೆ ಆ ಪ್ರಾಫಿಟ್ಸ್ ಏನೋ ನಾನೇ ತಿನ್ನೋಣ, ಇವ್ರು ಯಾಕೆ ಅನ್ನೋ ಒಂದು ಕಾರಣಕ್ಕೆ ಅವ್ರು ಏನು ಮಾಡ್ತಾರೆ, ಜಮೀನ್ದಾರಿ ಸಿಸ್ಟಮ್ ಬೇಡವೇ ಬೇಡ, ಜಮೀನ್ದಾರ್ಸ್ ಅನ್ನೋರೇ ಬೇಡ ಅಂತ
ಹೇಳಿಬಿಟ್ರು. ಸೊ ಡೈರೆಕ್ಟಾಗಿ ಟ್ಯಾಕ್ಸ್ನ ಫಾರ್ಮರ್ಸಿಂದ ಕಲೆಕ್ಟ್ ಮಾಡ್ತಾಯಿದ್ರು. ಓಕೆನಾ? ಸೊ ಸ್ವಲ್ಪ ಬೆಟರ್ಮೆಂಟ್ ಆಯ್ತು ಇಲ್ಲಿ. ಸೊ ನಾವು ಎರಡು ಸಿಸ್ಟಮ್ಸ್ ಏನು ನೋಡಿದ್ವಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಬೆಟರ್ ಆಗ್ತಾ ಹೋಯ್ತು ಸಿಚುವೇಶನ್. ಆಯಿತಾ? ಸೊ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ನೀವು, ದ ಲ್ಯಾಂಡ್ ಟ್ಯಾಕ್ಸ್ ಹ್ಯಾಡ್ 30 years tenure. ಸೊ ದ ಟ್ಯಾಕ್ಸ್ ಕುಡ್ ಬಿ ರಿವ್ಯೂಡ್ ಆಫ್ಟರ್ ದಿಸ್ ಟೆನ್ಯೂರ್. ಸೊ 30 ವರ್ಷಕ್ಕೆ ಇತ್ತು. ಸೊ ಒಂದು ಅಗ್ರಿಮೆಂಟ್ ಥರನೋ ಏನೋ ಇದು. ಆಯಿತಾ? ಸೊ ಇಷ್ಟಿಷ್ಟು ಕೊಡಬೇಕು ನೀವು 30 ವರ್ಷಕ್ಕೆ ಅಂತ. ಅದಾದಮೇಲೆ ಅದನ್ನು ರಿನ್ಯೂವಲ್ ಮಾಡ್ತಾಯಿದ್ರು. ಓಕೆನಾ? ಸೊ ಆ ಥರ ಒಂದು ಅಗ್ರಿಮೆಂಟ್ ರೋಯ್ತ್ವಾರಿ ಸಿಸ್ಟಮಲ್ಲಿ ಆಯಿತು. ಬಟ್ ಇದು ಫಾರ್ಮರ್ಸ್ಗೆ ಉಪಯೋಗ ಆಯಿತಾ? ಜಮೀನ್ದಾರ್ಸ್ ಇಲ್ಲ ಇವಾಗ. ಸೊ ಫಾರ್ಮರ್ಸ್ಗೆ ಉಪಯೋಗ ಆಯಿತಾ? ಸೊ ಬ್ರಿಟಿಷ್ ಅವ್ರು ಹೇಳೋದೇ ಅದು. ಸೊ ನಾವು ನಿಮ್ಗೆ ಉಪಯೋಗ ಮಾಡ್ತೀವಿ ಅಂತ ಹೇಳ್ತಾರೆ. ಇವಾಗ ನೀವು ಜಮೀನ್ದಾರ್ಸ್ಗೆ ಎಕ್ಸ್ಟ್ರಾ ಕೊಡೋದು ಮತ್ತು ನಮ್ಗೆ ಕೊಡೋದು, ಸೊ ಇಂಥ ಕಷ್ಟ ನಿಮ್ಗೆ ಏನಿರೋದಿಲ್ಲ ಅಂತ ಬ್ರಿಟಿಷ್ ಅವ್ರು ಇವ್ರಿಗೆ ಪ್ರಾಮಿಸ್ ಮಾಡ್ತಾರೆ. ಸೊ ಅದು ಆಯಿತಾ? ಇವ್ರಿಗೆ ಲಾಭ ಆಯಿತಾ? ಡೆಫಿನೆಟ್ಲಿ ಇಲ್ಲ ಮಕ್ಕಳೇ. ಸೊ ಲಾಭ ಅನ್ನೋದು ಭಾರತೀಯರಿಗೆ ತುಂಬ ಅಂದರೆ ತುಂಬ, ಅದು ಏನೋ ಲಾಭ ಅನ್ನೋದು ಅವ್ರು ಯೋಚನೆ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದರಲ್ಲೂ ರೈತರಂತ ಅಂದರೆ ಅವರು ಡೆಫಿನೆಟ್ಲಿ ಅದನ್ನು ಮುಟ್ಟೋಕೆ ಕೂಡ ಆಗ್ತಾ ಇರಲಿಲ್ಲ. ಅದು ಯಾಕೆ ಅನ್ನೋದು ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ. ಇನ್ನೊಂದು ಏನಪ್ಪ ಅಂತಂದರೆ ರೈತರು ಅಂತ ಹೇಳ್ತಾ ಇದ್ದೀನಲ್ಲ, ಸೊ ನೀವು ಈ ಥರ ಕನೆಕ್ಟ್ ಮಾಡ್ಬೋದು. ಸೊ ರೈತವಾರಿ ಸಿಸ್ಟಮ್, ಆಯಿತಾ? ಸೊ ರೈತವಾರಿ ಸಿಸ್ಟಮ್ ರೈತರಿಗೆ ಅವರು ಓನರ್ಶಿಪ್ ಕೊಟ್ಟಿರೋದ್ರಿಂದ ಅದನ್ನು ರೈತವಾರಿ ಸಿಸ್ಟಮ್ ಅಂತ ಕರಿತೀವಿ. ಸೊ ಇದೊಂದು ನೆನ್ಪಿಟ್ಕೊಂಡಿರಿ. ಸೊ ನಿಮ್ಗೆ ಎಕ್ಸಾಮಲ್ಲಿ ನೆನ್ಪಿಟ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಸೊ ರೈತರು ಅವ್ರಿಗೆ ಓನರ್ಶಿಪ್ ಇದ್ದಿದ್ದರಿಂದ ಭೂಮಿ ಮೇಲೆ ಅದನ್ನು ರೈತವಾರಿ ಸಿಸ್ಟಮ್ ಅಂತ ಕರಿತೀವಿ. ಓಕೆ? ಸೊ ನಾನು ಇವಾಗ ಹೇಳ್ದೆ, ಅವ್ರು ಹೇಳ್ತಾರಲ್ವಾ ನಿಮಗೆ ನಾವು ಒಳ್ಳೇದೇ ಮಾಡ್ತೀವಿ ಅಂತ. ಸೊ ಅದು ಒಳ್ಳೇದು ಮಾಡಿದ್ರೆ ಇಲ್ವಾ ಅನ್ನೋದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನೋಡ್ತಾ ಹೋಗೋಣ. ಸೊ ದ ಡೆತ್ ಸೈಕಲ್ ಅಂದರೆ ಸಾಲ ಅನ್ನೋದು ಅವ್ರಿಗೆ ಹೇಗೆ ಅವ್ರ ಬೆನ್ನ ಹಿಂದೆ ಬಿತ್ತು, ಅವ್ರು ಹೇಗೆ ಅದನ್ನು ತೀರ್ಸ್ಕೊಳಕ್ಕಾಗಲಿಲ್ಲ ಅನ್ನೋದನ್ನು ಇವಾಗ ನೋಡ್ತಾ ಹೋಗೋಣ. ಆಯಿತಾ? ಸೊ ರೈತರಿದ್ರು. ಸೊ ಅವ್ರಿಗೆ ಲ್ಯಾಂಡ್ ಓನರ್ಶಿಪ್ನ ಕೊಟ್ಟರು. ಆಯಿತಾ? ಸೊ ರೈತರಿಗೆ ಅವ್ರಿಗೆ ಲ್ಯಾಂಡ್ ಓನರ್ಶಿಪ್ನ ಕೊಟ್ಟರು. ಸೊ ಇದು ಹೇಳಿದ್ದೀನಿ ನಾನು. ಮುಂದಕ್ಕೆ ಏನಾಗುತ್ತಪ್ಪ ಅಂತಂದರೆ ಹೆವಿ ಲ್ಯಾಂಡ್ ಟ್ಯಾಕ್ಸಸ್. ಸೊ 50% ಕೊಡಬೇಕು ಅಂತಂದರೆ ಅದೇನು ಸುಮ್ಮನೆ ಅಲ್ಲ ಅಲ್ವಾ? ಸೊ ಅರ್ಧ ಭಾಗ ಅಷ್ಟು ನಾನು ಪ್ರೊಡಕ್ಷನ್ ಏನಾಗಿದೆ ಅದರಲ್ಲಿ ಅರ್ಧ ಭಾಗ ಕೊಡಬೇಕು ಅಂತಂದರೆ ಅದು ಆಬ್ವಿಯಸ್ಲಿ ಆ ಒಂದು ರೈತನಿಗೆ ಅದು ಹೆವಿ ಲ್ಯಾಂಡ್ ಟ್ಯಾಕ್ಸಸ್. ಅರ್ಥ ಆಗ್ತಾ ಇದೆಯಾ? ಸೊ ಅದು ಹಾಕಿದ್ರು. ಪ್ಯುನಿಟಿವ್ ಆ್ಯಕ್ಷನ್ಸ್ ಕೊಡಲಿಲ್ಲ ಅಂತ ಅಂದರೆ ಪನಿಷ್ಮೆಂಟ್ಸ್ ಕೊಡ್ತಾಯಿದ್ರು ಮಕ್ಕಳೇ. ಸೊ ತುಂಬ ಅವ್ರನ್ನ ಹೀನಾಯವಾಗಿ ನೋಡ್ತಾಯಿದ್ರು. ತುಂಬ ಅಂದರೆ ತುಂಬ ಟಾರ್ಚರ್ ಕೊಡ್ತಾಯಿದ್ರು. ಕಷ್ಟಪಡೋ ಥರ ಮಾಡ್ತಾಯಿದ್ರು. ಅದೇನಾದರೂ ಕರೆಕ್ಟಾಗಿ ಕೊಡಲಿಲ್ಲ ಅಂತಂದರೆ. ಸೊ ಫಿಸಿಕಲ್ ಪೇನ್ ಅನ್ನೋದು ತುಂಬಾ ಇತ್ತು. ಆಯಿತಾ? ಅದ್ರ ಜೊತೆಗೆ ಕ್ರಾಪ್ಸ್ ಫೇಲ್. ಅಕಸ್ಮಾತಾಗಿ ಏನಾದರೂ ಬೆಳೆ ಬೆಳೀಲಿಲ್ಲ, ಅವರು ಬೆಳೆಯೋಕ್ಕಾಗಲಿಲ್ಲ, ನಾನು ಹೇಳ್ದೆ ಅಲ್ಲ, ಫೆಮೈನ್, ಬರಗಾಲ ಬಂತು, ಫ್ಲಡ್ಸ್ ಬಂತು, ಏನೋ ಒಂದು ಆಯಿತು ಅಂತ ಅವ್ರಿಗೆ ಕ್ರಾಪ್ಸ್ ಏನಿದೆ ಬೆಳೆ ಬೆಳೆಯೋಕ್ಕಾಗಲಿಲ್ಲ, ಫೇಲ್ ಆಯಿತು ಅಂತ ಅಂದರೆ ಏನು ಮಾಡ್ತಾಯಿದ್ರು? ಆಬ್ವಿಯಸ್ಲಿ ಫಾರ್ಮರ್ಸ್ ಈ ಲ್ಯಾಂಡ್ ಟ್ಯಾಕ್ಸ್ನ ಕೊಡೋ ಕಾರಣಕ್ಕೆ ಅವ್ರು ಏನು ಮಾಡ್ತಾಯಿದ್ರು? ಹೋಗ್ಬಿಟ್ಟು ಬಾರೋ ಮಾಡ್ತಾಯಿದ್ರು. ಯಾರ ಹತ್ರ? ಮನಿ ಲೆಂಡರ್ಸ್ ಅಂದರೆ ಸಾಹುಕಾರರು ಯಾರು ಇರ್ತಾರೆ ಅವ್ರ ಹತ್ರ ಹೋಗಿ ದುಡ್ಡನ್ನ ಕಲೆಕ್ಟ್ ಮಾಡ್ತಾಯಿದ್ರು. ಆಯಿತಾ? ಯಾಕಂದರೆ ಇವ್ರನ್ನ ಎದುರಿಸೋ ಶಕ್ತಿ ಇರಲಿಲ್ಲ ರೈತರಿಗೆ. ಆ ಬೆಳೆ ಬರಲಿ ಬರ್ದಿರ ಹೋಗಲಿ ಅವನ ಲ್ಯಾಂಡ್ ಟ್ಯಾಕ್ಸ್ ಅನ್ನೋದು ಕಟ್ಟಲೇಬೇಕಿತ್ತು. ಸೊ ಹಾಗಾಗಿ ಅವ್ರು ಏನು ಮಾಡ್ತಾಯಿದ್ರು? ಸಾಲ ತೊಗೋತಾಯಿದ್ರು ಸಾಹುಕಾರರ ಹತ್ರ, ಮನಿ ಲೆಂಡರ್ಸ್ ಅಂತ ಹೇಳ್ತೀವಿ. ಸೊ ಆ ದುಡ್ಡನ್ನ ಕರೆಕ್ಟ್ ಟೈಮಿಗೆ ಇವ್ರಿಗೆ ಕೊಡಲಿಲ್ಲ ಅಂತಂದರೆ ಇಂಟ್ರೆಸ್ಟು ಅಥವಾ ಬಡ್ಡಿ ಏನಿದೆ ಇದನ್ನು ಮನಿ ಲೆಂಡರ್ಸ್ ಸಾಹುಕಾರಿಗೆ ನಾವು ಕರೆಕ್ಟಾಗಿ ಕೊಡಲಿಲ್ಲ ಅಂತಂದರೆ ಅವರು ಕೂಡ ಏನು ಮಾಡ್ತಾಯಿದ್ರು? ಪನಿಷ್ ಮಾಡ್ತಾರೆ. ಅವರು ಕೂಡ ಟಾರ್ಚರ್ ಕೊಡ್ತಾಯಿದ್ರು, ದುಡ್ಡು ಕೊಡು ಅಂತ. ಸೊ ಈ ಸೈಕಲ್ ನಿಮಗೆ ಗೊತ್ತಾಗ್ತಾ ಇದೆಯಾ ಮಕ್ಕಳೇ? ಸೊ ಒಂದು ಕಡೆ ಲ್ಯಾಂಡ್ ಟ್ಯಾಕ್ಸಸ್ ಕೊಡಬೇಕಿತ್ತು ಬ್ರಿಟಿಷ್ ಅವರಿಗೆ. ಸೊ ಅದು ಕೊಡೋಕ್ಕಾಗ್ದಿರ, ದುಡ್ಡು ಇರ್ದಿರ ಹೋಗಿ ಮನಿ ಲೆಂಡರ್ಸ್ ಹತ್ರ ಕೇಳಿದಾಗ ಅವರು ಕೊಡೋಕ್ಕೂ ದುಡ್ಡಿಲ್ಲ ಅಂದಾಗ ಇವ್ರು ಕೊಡೋ ಟಾರ್ಚರ್ ಎಲ್ಲ ತಡ್ಕೊಳಕ್ಕಾಗ್ದಿರ ಅಟ್ ದಿ ಎಂಡ್ ಆಫ್ ದ ಡೇ ಸಾಯ್ತಾಯಿದ್ರು. ಸೊ ಇದೆ ಡೆತ್ ಸೈಕಲ್. ಸೊ ಹುಟ್ಟಾಗ್ಲೂ ಸಾಲ, ಬದುಕಬೇಕಾದ್ರೂ ಸಾಲ, ಸಾಯಬೇಕಾದ್ರೂ ಸಾಲ ಅನ್ನೋದು ಈ ಒಂದು ಕಾರಣಕ್ಕೆ. ಅರ್ಥ ಆಯ್ತಾ? ಸೊ ಇವಾಗ ರೈತವಾರಿ ಸಿಸ್ಟಮಲ್ಲಿ ಅವ್ರು ಪ್ರಾಮಿಸ್ ಮಾಡಿದ್ದು ಆಯಿತಾ? ಆಗಲಿಲ್ಲ ಅಲ್ವಾ? ಸೊ ಅವ್ರೇನು ಹೇಳ್ತಾರೆ? ಇಲ್ಲ, ಇವಾಗ ನಿಮ್ಗೆ ಏನು ಕಷ್ಟ ಇಲ್ಲ, ಜಮೀನ್ದಾರ್ಸ್ ಅನ್ನೋ ಪೊಸಿಷನ್ನೇ ಇಲ್ಲ, ನೀವು ಡೈರೆಕ್ಟಾಗಿ ನಮಗೆ ಕೊಡ್ಬೋದು, ನಿಮಗೆ ಓನರ್ಶಿಪ್ ಅನ್ನೋದು ಕೊಟ್ಟಿದ್ದೀವಿ ಅಂತ ಅಂದಾಗ ಅದು ಈ ಥರ ಸಿಚುವೇಶನ್ಗೆ ಟರ್ನ್ ಆಯಿತು. ಬಿಟ್ಟರೆ ಅವರಿಗೆ ಯಾವುದೇ ಥರ ಅಡ್ವಾಂಟೇಜ್ ಆಗಲಿಲ್ಲ. ಅರ್ಥ ಆಯ್ತಾ? ಎಸ್. ಸೊ ನೋಡಿ ಇಲ್ಲಿ, ಸೊ ಸ್ಮಾಲ್ ಫಾರ್ಮರ್ಸ್ಗೆ ಅಟ್ ದಿ ಎಂಡ್ ಆಫ್ ದ ಡೇ ಪನಿಷ್ಮೆಂಟ್ ಅನ್ನೋದು ಏನು ಡೆಫಿನೆಟ್ಲಿ ಅವ್ರಿಗೆ ಪಡಲೇಬೇಕಿತ್ತು. ಪನಿಷ್ಮೆಂಟ್ ಅನ್ನೋದು ಅವ್ರಿಗೆ ಸಿಗಲೇಬೇಕಿತ್ತು. ಆ್ಯಂಡ್ ಇಲ್ಲಿ ನೋಡಿ,
ಲ್ಯಾಂಡ್ ಓನರ್ಶಿಪ್ ಏನಿದೆ ಅಕಸ್ಮಾತಾಗಿ ಅವ್ರು ಏನಾದರೂ ದುಡ್ಡು ಕೊಡೋಕ್ಕಾಗಲಿಲ್ಲ, ಸಾಲ ತೀರ್ಸೋಕ್ಕಾಗಲಿಲ್ಲ ಅಂತಂದರೆ ಇವಾಗ ಈ ಸತಿ ಏನಾಗ್ತಾ ಇತ್ತು, ಮನಿ ಲೆಂಡರ್ಸ್, ಆ ಸಾಹುಕಾರ ಯಾರಿದ್ದಾನೆ ಅವ್ರಿಗೆ ಹೋಗ್ತಾ ಇತ್ತು. ಅರ್ಥ ಆಗ್ತಾ ಇದೆಯಾ? ಆ್ಯಂಡ್ ಈ ಆರೋಸ್ ನೋಡಿದ್ರು ಕೂಡ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ, ಇಟ್ಸ್ ಅ ಸೈಕಲ್. ಆಯಿತಾ? ಸೊ ಎಲ್ಲಿ ಸ್ಟಾರ್ಟ್ ಆಗಿದೆಯೋ ಅಲ್ಲಿಗೆ ಬಂದು ಕೊನೆ ಆಗುತ್ತೆ, ಮತ್ತೆ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಇಟ್ಸ್ ಜಸ್ಟ್ ಲೈಕ್ ಎ ಸೈಕಲ್. ಸೊ ಇದು ಅವ್ರು ಇದರಿಂದ ಹೊರಗಡೆ ಬರೋಕ್ಕೆ ಆಗಲಿಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ದಿಸ್ ಇಸ್ ದ ಡೆತ್ ಸೈಕಲ್, ರೈಟ್? ಸೊ ಇದನ್ನು ಕೂಡ ಒಂದು ಸ್ಕ್ರೀನ್ಶಾಟ್ ತಗೋಬೋದು ನೀವು, ಈಸಿ ಆಗುತ್ತೆ. ಓಕೆ, ಎಸ್. ಸೊ ದೋ ದ ಸ್ಮಾಲ್ ಫಾರ್ಮರ್ಸ್, ಇವಾಗ ನಾನು ಏನು ಹೇಳಿದ್ದೀನೋ ಅಲ್ಲಿ ನಾನು ಜಸ್ಟ್ ವರ್ಡ್ಸಲ್ಲಿ ಹಾಕಿದ್ದೀನಿ, ಒಂದ್ಸರಿ ಓದ್ಕೊಂಡು ಹೋಗ್ಬಿಡ್ತೀನಿ ನೋಡಿ. ಸೊ ದೋ ದ ಸ್ಮಾಲ್ ಫಾರ್ಮರ್ಸ್ ವೆರ್ ಗಿವನ್ ಲ್ಯಾಂಡ್ ಓನರ್ಶಿಪ್, ದೇ ವರ್ ಸಬ್ಜೆಕ್ಟೆಡ್ ಟು ಮೋರ್ ಸಫರಿಂಗ್ ಡ್ಯೂ ಟು ಹೆವಿ ಲ್ಯಾಂಡ್ ಟ್ಯಾಕ್ಸಸ್. ಸೊ ಈಸ್ಟ್ ಇಂಡಿಯಾ ಕಂಪನಿಯಿಂದ ಇದು. ಸೊ ದ ಅಫಿಷಿಯಲ್ಸ್ ಟು ಪ್ಯುನಿಟಿವ್ ಆ್ಯಕ್ಷನ್ಸ್ ಟು ಕಲೆಕ್ಟ್ ಲ್ಯಾಂಡ್ ಟ್ಯಾಕ್ಸಸ್. ಅಕಸ್ಮಾತಾಗಿ ಅವ್ರು ಏನಾದರೂ ಕರೆಕ್ಟ್ ಟೈಮಿಗೆ ಕೊಡಲಿಲ್ಲ, ಕೇಳಿದಷ್ಟು ಕೊಡಲಿಲ್ಲ ಅಂತಂದರೆ ಅವ್ರಿಗೆ ಪನಿಷ್ಮೆಂಟ್ಸ್ ಅನ್ನೋದು ಕೊಡ್ತಾಯಿದ್ರು. ಸೊ ದ ಫಾರ್ಮರ್ಸ್ ಹ್ಯಾಡ್ ಟು ಬಾರೋ ಫ್ರಮ್ ದ ಮನಿ ಲೆಂಡರ್ಸ್ ವೆನ್ ಎವರ್ ದ ಕ್ರಾಪ್ಸ್ ಫೇಲ್ಡ್. ಸೊ ಸಾಹುಕಾರ ಯಾರಿರ್ತಾರೆ ಅವರಿಂದ ಹೋಗಿ ಸಾಲ ತಗೋಬೇಕಿತ್ತು, ಅಕಸ್ಮಾತಾಗಿ ಬೆಳೆ ಅವ್ರು ಬೆಳೆಯೋಕೆ ಆಗಲಿಲ್ಲ ಅಂತ ಅಂದರೆ. ಯಾಕಂದರೆ ಇವರು ಕೊಡಬೇಕಲ್ವಾ. ಸೊ ಇವ್ರನ್ನ ನಮಗೆ ಟೈಮ್ ಕೊಡಿ ಅಂತ ಕೇಳೋ ಒಂದು ಧೈರ್ಯ ಇರಲಿಲ್ಲ ಅವರಿಗೆ. ಸೊ ಈ ಥರ ಒಂದು ಕೆಲಸ ಮಾಡ್ತಾಯಿದ್ರು. ಆವಾಗ ದೇ ಹ್ಯಾಡ್ ಟು ಸೆಲ್ ದಿಯರ್ ಲ್ಯಾಂಡ್ಸ್ ವೆನ್ ಎವರ್ ದೇ ಫೇಲ್ ಟು ರೀಪೇ ದ ಲೋನ್ಸ್. ನಾನು ಹೇಳಿದೆ ಅಲ್ಲ, ಸೊ ಆ ಲ್ಯಾಂಡ್ ಓನರ್ಶಿಪ್ ಏನಿದೆ ಡೈರೆಕ್ಟಾಗಿ ಯಾರಿಗೆ ಹೋಗುತ್ತೆ, ಮನಿ ಲೆಂಡರ್ ಯಾರಿರ್ತಾರೆ ಅವ್ರಿಗೆ ಹೋಗುತ್ತೆ. ಆರೋ ಮಾರ್ಕ್ಸಲ್ಲಿ ತೋರಿಸ್ತಾ ಇಲ್ಲ. ಅಕಸ್ಮಾತಾಗಿ ಅವ್ರು ಏನಾದ್ರು ದುಡ್ಡು ಕೊಡೋಕ್ಕಾಗಲಿಲ್ಲ, ಸಾಲನ ತೀರ್ಸೋಕ್ಕಾಗಲಿಲ್ಲ ಅಂತ ಅಂದರೆ ಈ ಸೀನ್ ಆಗ್ತಾ ಇತ್ತು. ಆಯಿತಾ? ಸೊ ದೋ ದ ಕಂಪನಿ ಗವರ್ಮೆಂಟ್ ಕ್ಲೇಮ್ ದ್ಯಾಟ್ ದ ನ್ಯೂ ಸಿಸ್ಟಮ್ ಬೆನಿಫಿಟ್ ದ ಫಾರ್ಮರ್ಸ್, ದ ಐರನಿ ವಾಸ್ ದ್ಯಾಟ್ ಮೋರ್ ಫಾರ್ಮರ್ಸ್ ಹ್ಯಾಡ್ ಟು ಲೂಸ್ ದಿಯರ್ ಲ್ಯಾಂಡ್ಸ್ ಡ್ಯೂ ಟು ಇಟ್ಸ್ ಇಂಪ್ಲಿಮೆಂಟೇಷನ್. ಸೊ ಇದು ಯಾವುದೇ ರೀತಿ ಫಾರ್ಮರ್ಸ್ಗೆ ಅನುಕೂಲ ಆಗಲಿಲ್ಲ. ದೋ ಅವರು ಏನು ಹೇಳಿದ್ರು, ನಿಮ್ಗೆ ಅನುಕೂಲ ಮಾಡೋ ಥರ ಮಾಡ್ತಾ ಇದ್ದೀವಿ, ಹಾಗಾಗೇ ನಾವು ಈ ಒಂದು ಸಿಸ್ಟಮ್ನ ತಂದಿದ್ದೀವಿ ಅಂತ ಹೇಳಿದಾಗ ಈಸ್ಟ್ ಇಂಡಿಯಾ ಕಂಪನಿಯವರು, ಇವರು ಅದನ್ನು ಒಪ್ಕೊಂಡು ಸರಿ ಮಾಡ್ತೀವಿ ಅಂತ ಅಂದಾಗ ಅವ್ರಿಗೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಗೊತ್ತಾಯಿತು, ಇಲ್ಲ ಇದು ನಮಗೆ ಒಂದು ಅನುಕೂಲ ಆಗುವಂಥ ಸಿಸ್ಟಮ್ ಏನಲ್ಲ ಅನ್ನೋದು ಅವ್ರು ರಿಯಲೈಸ್ ಆದರು. ರೈಟ್? ಎಸ್. ಸೊ ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್. ಸೊ ಆ ಒಂದು ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್ ಏನಿದೆ, ಸೊ ಇವಾಗ ನಾವು 3 ಸಿಸ್ಟಮ್ಸ್ ಓದ್ಕೊಂಡ್ಬಂದ್ವಲ್ಲ, ಸೊ ಇದು ಬಂದ ಮೇಲೆ ಭಾರತಕ್ಕೆ ಹೇಗೆ ಚೇಂಜ್ ಆಯಿತು ಅನ್ನೋದನ್ನು ನಾವು ಇವಾಗ ಓದ್ತಾ ಹೋಗ್ತೀವಿ. ದ ನ್ಯೂ ಕ್ಲಾಸ್ ಆಫ್ ಜಮೀನ್ದಾರ್ಸ್ ಹೂ ಎಕ್ಸ್ಪ್ಲಾಯ್ಟೆಡ್ ದ ಫಾರ್ಮರ್ಸ್ ವೇರ್ ಕ್ರಿಯೇಟೆಡ್. ಸೊ ಜಮೀನ್ದಾರ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ನ ತಂದರು. ಇದು ಆಬ್ವಿಯಸ್ಲಿ ಫಾರ್ಮರ್ಸ್ಗೆ ಏನಾಯ್ತಪ್ಪ ಅಂತಂದರೆ ಕಷ್ಟನೇ ಆಯಿತು. ಆಯಿತಾ? ಸೊ ಆ ಒಂದು ಸಿಸ್ಟಮ್ ತಂದರು. And the farmers who were subjected to exploitation of the zamindars became landless slowly. So ಅವ್ರ ಕೈಲಿದ್ದಿದ್ದ ಭೂಮಿ ಅವ್ರಿಗೆ ಗೊತ್ತಿಲ್ದಿರಂಗೆ ಅದು ಮಾಯ ಆಗ್ತಾ ಹೋಯ್ತು. ಅಂದರೆ ಇವ್ರು ಅದನ್ನು ಕಬ್ಜಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಟ್ ದಿ ಎಂಡ್ ಆಫ್ ದ ಡೇ ಇವ್ರು ಕೊಡೋಕೆ ಆಗ್ತಾ ಇರಲಿಲ್ಲ ಅಲ್ವಾ ಟ್ಯಾಕ್ಸಸ್ನ. ಸೊ ಆ ಒಂದು ಕಾರಣಕ್ಕೆ. ನೆಕ್ಸ್ಟ್ ಏನಪ್ಪ ಅಂತಂದರೆ 3ನೇ ಪಾಯಿಂಟ್, ಲ್ಯಾಂಡ್ ಬಿಕೇಮ್ ಅ ಕಮಾಡಿಟಿ, ಲೋನ್ಸ್ ಕುಡ್ ಬಿ ರೇಸ್ಡ್ ಬೈ ಮಾರ್ಟ್ಗೇಜಿಂಗ್ ದ ಲ್ಯಾಂಡ್ಸ್. ಇದೇನಪ್ಪ ಅಂತಂದರೆ ಒಂದು ವಸ್ತು ಥರ ಆಗೋಯ್ತು ಲ್ಯಾಂಡ್ ಅನ್ನೋದು. ಸೊ ಅದ್ರ ಮೇಲೆ ಲೈಕ್ ಇದೊಂದು ಭೂಮಿ ಅಪ್ಪ, ನಾವು ಈ ಥರ ಬೆಳೆಸ್ತಾ ಇದ್ದೀವಿ, ಇದರಿಂದ ದುಡ್ಡು ಮಾಡ್ಕೋತಾ, ಈ ಥರ ಯಾರೂ ನೋಡ್ತಾ ಇರಲಿಲ್ಲ. ಸೊ ಅದೊಂದು ವಸ್ತು, ಅದರಿಂದ ನಾನು ಏನು ಮಾಡ್ಬೋದು, ವ್ಯಾಪಾರ ಅನ್ನೋದನ್ನು ಮಾಡ್ಕೊಂಡು ಹೋಗ್ಬೋದು ಅನ್ನೋ ಒಂದು ಆ ಒಂದು ಇಂಟೆನ್ಷನಲ್ಲಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋದರು. ಸೊ ಲೋನ್ಸ್ ಕುಡ್ ಬಿ ರೇಸ್ಡ್ ಬೈ ಮಾರ್ಟ್ಗೇಜಿಂಗ್ ದಿ ಲ್ಯಾಂಡ್ಸ್ ಅಂತ ಅಂದರೆ ಇಂಟ್ರೆಸ್ಟ್ನ ಕೊಡೋ ಮೂಲಕ ಅದೇನಾಯ್ತಪ್ಪ ಅಂತಂದರೆ ಲೋನ್ಸ್ನ ರೇಸ್ ಮಾಡ್ತಾ ಹೋದರು. ಸೊ ಇಷ್ಟು ಇಂಟ್ರೆಸ್ಟು ಅಥವಾ ಇಷ್ಟು ಎಕ್ಸ್ಚೇಂಜು ಅನ್ನೋ ಒಂದು ಕಾರಣಕ್ಕೆ ಅವ್ರು ಏನು ಮಾಡ್ತಾಯಿದ್ರು, ಆ ಒಂದು ಪರ್ಸ್ಪೆಕ್ಟಿವಿಂದ ಭೂಮಿನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಸೊ ಮೆನಿ ಜಮೀನ್ದಾರ್ಸ್ ಆಲ್ಸೋ ಹ್ಯಾಡ್ ಟು ಮಾರ್ಟ್ಗೇಜ್ ದಿಯರ್ ಲ್ಯಾಂಡ್ಸ್ ಇನ್ ಆರ್ಡರ್ ಟು ಪೇ ಲ್ಯಾಂಡ್ ಟ್ಯಾಕ್ಸಸ್. ನಾನು ಹೇಳಿದೆ ಅಲ್ಲ, ಸೊ ಜಮೀನ್ದಾರ್ಸ್ ಕೂಡ ಓವರ್ ಅ ಪೀರಿಯಡ್ ಆಫ್ ಟೈಮ್, ಇವಾಗ ಫ್ಲಡ್ಸು ಅಥವಾ ಫೆಮೈನ್ ಬಂದರೆ ಆ ಒಂದು ಭೂಮಿಯಲ್ಲಿ ಏನೂ ಬೆಳೆಯೋಕ್ಕಾಗೋದಿಲ್ಲ. ಸೊ ಇಷ್ಟು ಟ್ಯಾಕ್ಸ್ ಅಂತ ಕಲೆಕ್ಟ್ ಮಾಡಿ ಜಮೀನ್ದಾರ್ಸ್ ಕೊಡಬೇಕಿತ್ತು ಈಸ್ಟ್ ಇಂಡಿಯಾ ಕಂಪನಿಗೆ. ಸೊ ಇಲ್ಲೇನು ಪ್ರೊಡಕ್ಷನ್ನೇ ಇಲ್ಲ ಅಂತಂದರೆ ಜಮೀನ್ದಾರ್ಸ್ ಅವ್ರ ಕೈಯಿಂದ ಹಾಕಿ ಕೊಡೋ ಅಂಥ ಸಿಚುವೇಶನ್ಸ್ ಕೂಡ ಬಂತು ಅಂತ. ಆಯಿತಾ? ಸೊ ಜಮೀನ್ದಾರ್ಸು ಕೂಡ ಈ ಒಂದು ಸಿಚುವೇಶನ್ ಬಂತು. ಇಟ್ ವಾಸ್ ನಾಟ್ ಜಸ್ಟ್ ಫಾರ್ ದ ಫಾರ್ಮರ್ಸ್. ರೈಟ್? ನೆಕ್ಸ್ಟು 5th one, the agriculture sector became commercialized and had to grow raw materials needed by the industries back in England. ಸೊ ಇದೇನಪ್ಪ ಅಂತಂದರೆ, ನೀವು ಏನೋ ಒಂದು ಪಾಯಿಂಟ್ ನೋಡಿ ಅದು ಅವರ ಒಂದು ಸ್ವಾರ್ಥಕ್ಕೆ
ಆಗಿರುತ್ತೆ. ಮತ್ತೆ ಈ ಪಾಯಿಂಟ್ ನೋಡಿ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಏನಪ್ಪ ಅಂತಂದರೆ, ಇವಾಗ ನನಗೇನು ಬೇಕೋ, ನಾನೇನು ತಿಂತೀನೋ ಅದನ್ನು ನಾನು ಬೆಳೆಸ್ಕೋತೀನಿ ಅಲ್ವಾ. ಸೊ ಇಲ್ಲಿ ಏನಾಗಿತ್ತಪ್ಪ ಅಂತಂದರೆ, ನಮ್ಮ ಒಂದು ಭೂಮಿಯಲ್ಲಿ ಅವರ ಒಂದು ಇಂಡಸ್ಟ್ರೀಸ್ಗೆ ಅಥವಾ ಅವ್ರಿಗೇನು ಬೇಕೋ ಆ ಒಂದು ರಾ ಮೆಟೀರಿಯಲ್ಸ್ನ ಬೆಳೆಸಿ ಅಂತ ಹೇಳ್ತಾರೆ ಹೊರತು, ನಿಮಗೇನು ಬೇಕೋ ನೀವು ಅದನ್ನು ಬೆಳೆಸ್ಕೊಳ್ಳಿ ಅಂತ ಹೇಳೋದಿಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ಕಾಫಿ ಆಗಿರ್ಬೋದು, ಟೀ ಆಗಿರ್ಬೋದು, ಇಂಡಿಗೋ ಆಗಿರ್ಬೋದು. ಸೊ ಈ ಥರ ಒಂದು ಮಟೀರಿಯಲ್ಸ್ನೆಲ್ಲ ಅವ್ರು ಏನು ಹೇಳ್ತಾರೆ, ನೀವು ಅದನ್ನು ಬೆಳೆಸಿ ನಿಮ್ಮ ಒಂದು ಭೂಮಿಯಲ್ಲಿ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿಟ್ಟರೆ ಅವ್ರಿಗೇನು ಬೇಕೋ ಅದನ್ನು ಬೆಳೆಸ್ಕೊಳ್ಳಿ ಅಂತ ಹೇಳೋದಿಲ್ಲ. ಸೊ ಅದೊಂದು ಪಾಯಿಂಟ್ ಆಯಿತು. ಸೊ ದ ಮನಿ ಲೆಂಡರ್ಸ್ ಬಿಕೇಮ್ ಸ್ಟ್ರಾಂಗ್ ಬಿಕಾಸ್ ಅಟ್ ದಿ ಎಂಡ್ ಆಫ್ ದಿ ಡೇ ಅವ್ರಿಗೆ ಫಾರ್ಮರ್ಸ್ ಆ ಒಂದು ಸಾಲನ ತೀರ್ಸೋಕ್ಕಾಗಲಿಲ್ಲ ಅಂತಂದರೆ ಆ ಲ್ಯಾಂಡ್ ಓನರ್ಶಿಪ್ ಏನಿದೆ ಅದು ಡೈರೆಕ್ಟಾಗಿ ಅವರಿಗೆ ಹೋಗ್ತಾ ಇತ್ತು ಅಲ್ವಾ. ಸೊ ಆ ಒಂದು ಕಾರಣಕ್ಕೆ ಆ ಥರ ಭೂಮಿನ ತೊಗೊಂಡು ಅಟ್ ದಿ ಎಂಡ್ ಆಫ್ ದಿ ಡೇ ಆ ಸಾಹುಕಾರ ಇನ್ನೂ ಸಾಹುಕಾರ ಆಗೋದಕ್ಕೆ ಆಯಿತು. ಬಿಟ್ಟರೆ ಅವ್ರಿಗೆ ಯಾವುದೇ ಥರ ನಷ್ಟ ಏನೂ ಆಗಲಿಲ್ಲ ಇಲ್ಲಿ, ಆಯಿತಾ. ಸೊ ಅದನ್ನೇ ಇಲ್ಲಿ ಹಾಕಿರೋದು, ರೈಟ್. ಸೊ ಇವಾಗ ಇಲ್ಲಿಗೆ ಮುಗೀತು ಮಕ್ಕಳೇ. ಸೊ ಡಿಸ್ಟಿಂಕ್ಷನ್ ಆ್ಯಂಡ್ ಅನಾಲಿಸಿಸ್ ಅಂದರೆ ನಿಮಗೆ ಸಿಮಿಲಾರಿಟೀಸ್ ಏನು ಅಥವಾ ಡಿಫ್ರೆನ್ಸಸ್ ಏನು ಅನ್ನೋದನ್ನು ನೋಡ್ತಾ ಹೋಗ್ತೀವಿ ಇಲ್ಲಿ. ಸೊ ಇದು ಕೂಡ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ನಿಮಗೆ ತುಂಬ ಈಸಿ ಆಗುತ್ತೆ, ರೈಟ್. ಸೊ 3 ಸಿಸ್ಟಮ್ಸ್ ನಾವು ಓದಿದ್ವಿ: ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್, ಮಹಲ್ವಾರಿ ಸಿಸ್ಟಮ್ ಹಾಗೂ ರೋಯ್ತ್ವಾರಿ ಸಿಸ್ಟಮ್. ಸೊ ಇಂಪ್ಲಿಮೆಂಟೆಡ್ ಬೈ ಆಬ್ವಿಯಸ್ಲಿ ಡಿಫ್ರೆಂಟ್ ಇರುತ್ತೆ. 1793 ಲಾರ್ಡ್ ಕಾರ್ನ್ವಾಲಿಸ್, RM ಬರ್ಡ್ ಹಾಗೂ ಜೇಮ್ಸ್ ಥಾಮ್ಸನ್. ಆ್ಯಂಡ್ ಇಲ್ಲಿ 1792 ಅಲ್ಲಿ ಅಲೆಕ್ಸಾಂಡರ್ ರೀಡ್ ಇನ್ ಬರಮಹಲ್ ರೀಜನ್. ಆ್ಯಂಡ್ 1801 ಅಲ್ಲಿ ಥಾಮಸ್ ಮುನ್ರೋ ಇನ್ ಮಡ್ರಾಸ್ ಆ್ಯಂಡ್ ಮೈಸೂರು ರೀಜನ್. ಇದು ನೀವು ಓದ್ಕೋಬೇಕು, ಆಯಿತಾ. ಅಲ್ಲೇನಿಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಬಟ್ ಜಮೀನ್ದಾರ್ಸಿಗೆ ಬಂದಾಗ ಬೆನಿಫಿಟೆಡ್ ಲಾಟ್ ಬೈ ಕಲೆಕ್ಟಿಂಗ್ ಎಕ್ಸೆಸ್ ಮನಿ, ಓಕೆನಾ. ಸೊ ಜಾಸ್ತಿ ದುಡ್ಡನ್ನ ತೊಗೊಂಡು ಅದರಲ್ಲಿ ಇವ್ರು ಸ್ವಲ್ಪ ಇಟ್ಕೊಂಡು ಇನ್ನು ಸ್ವಲ್ಪ ಬ್ರಿಟಿಷ್ ಅವರು ಕೊಡ್ತಾಯಿದ್ರು. ಸೊ ಆ ಥರ ಒಂದು ಮಾಡ್ತಾಯಿದ್ರು. ಇಲ್ಲಿ ಡಿಡ್ ನಾಟ್ ಬೆನಿಫಿಟ್ ಡ್ಯೂ ಟು ಫಿಕ್ಸ್ ಟ್ಯಾಕ್ಸಸ್ ದ್ಯಾಟ್ ವರ್ ಮೋರ್ ದ್ಯಾನ್ ದಿ ಎಕ್ಸ್ಪೆಕ್ಟೆಡ್ ಪ್ರೊಡ್ಯೂಸ್. ಸೊ ಇಲ್ಲಿ ನಾನೇನು ಹೇಳಿದೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ, ಸೊ ಪ್ರೊಡಕ್ಷನ್ ಏನಿದೆ ಅಂದರೆ, ನಾನು 10 ರೂಪಾಯಿ ಸಂಪಾದನೆ ಮಾಡಿದರೆ ನೀವು ಡೆಫಿನೆಟ್ಲಿ ಖಂಡಿತವಾಗ್ಲೂ 100 ರೂಪಾಯಿ ಕೊಡಬೇಕು ಅಂತ ಹೇಳಿದಾಗ, ಸೊ ಅದು ಜಮೀನ್ದಾರ್ಸ್ಗೂ ಯಾವುದೇ ರೀತಿ ಅನುಕೂಲ ಆಗಲಿಲ್ಲ, ಆಯಿತಾ. ಇಲ್ಲಿ ನೋಡಿದ್ರೆ ಜಮೀನ್ದಾರ್ ಅನ್ನೋ ಒಂದು ಕಾನ್ಸೆಪ್ಟೇ ಇರಲಿಲ್ಲ. ಸೊ ಜಮೀನ್ದಾರ್ಸ್ ನಾಟ್ ಇನ್ವಾಲ್ವ್ಡ್ ಆಟ್ ಆಲ್, ರೈಟ್. ಅದು ಡಿಫ್ರೆನ್ಸ್. ಇನ್ ಫಾರ್ಮರ್ಸಿಗೆ ಬಂದರೆ, ಫಾರ್ಮರ್ಸ್ ವೇರ್ ನಾಟ್ ಗಿವನ್ ದ ಓನರ್ಶಿಪ್ ಅಟ್ ಲಾಸ್, ಆಯಿತಾ. ಇಲ್ಲಿ ಫಾರ್ಮರ್ಸ್ ವೇರ್ ನಾಟ್ ಗಿವನ್ ದ ಓನರ್ಶಿಪ್. ಆ್ಯಂಡ್ ಇಲ್ಲಿ ಫಾರ್ಮರ್ಸ್ ವೇರ್ ಗಿವನ್ ದ ಓನರ್ಶಿಪ್ ಬಟ್ ಸಫರ್ಡ್ ಮೋರ್ ಡ್ಯೂ ಟು 50% ಆಫ್ ಪ್ರೊಡ್ಯೂಸ್ ಆ್ಯಸ್ ಟ್ಯಾಕ್ಸಸ್, ಆಯಿತಾ. ಅಂದರೆ 3ರಲ್ಲೂ ಕಷ್ಟಪಟ್ಟಿದ್ದು ಫಾರ್ಮರ್ಸೇ. 3ರಲ್ಲೂ ಆ ಕಷ್ಟ ಅನ್ನೋದು ನೋಡಿದ್ದು, ಸಾವು ಅನ್ನೋದು ನೋಡಿದ್ದು ಫಾರ್ಮರ್ಸೇ, ರೈತರೇ, ಆಯಿತಾ. ಸೊ ದ್ಯಾಟ್ ಈಸ್ ಒನ್ ಸಿಮಿಲಾರಿಟಿ, ಓಕೆ. ಎಸ್. ಸೊ ಇದು ಡಿಸ್ಟಿಂಕ್ಷನ್ ಹಾಗೂ ಅನಾಲಿಸಿಸ್. ಇದು ಕೂಡ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ, ರೈಟ್. ಎಸ್. ಸೊ ಈಗ ಆಬ್ವಿಯಸ್ಲಿ ಎಲ್ಲ ವಿಡಿಯೋಸಲ್ಲೂ ನೋಡ್ದಂಗೆ, ಸೊ ಇಲ್ಲಿ ಕೂಡ ನಾವು PYQPನ ಸಾಲ್ವ್ ಮಾಡ್ತೀವಿ. ಆ್ಯಂಡ್ ಈ ಒಂದು ಕಾನ್ಸೆಪ್ಟ್ ಫ್ರಮ್ ದಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ರೈಟ್. ಯಾವುದಾದ್ರೂ ಒಂದು ಸಿಸ್ಟಮ್ ಅಥವಾ ಡಿಫ್ರೆನ್ಸ್ ಬಿಟ್ವೀನ್ ಸಿಸ್ಟಮ್ ಅನ್ನೋದು ಖಂಡಿತವಾಗ್ಲೂ ಬರುವಂಥ ಕ್ವೆಶ್ಚನ್, ರೈಟ್. ನೋಡಿ ಇಲ್ಲಿ ಫಸ್ಟ್ ಒನ್, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಜಮೀನ್ದಾರಿ ಆ್ಯಂಡ್ ರೋಯ್ತ್ವಾರಿ ಸಿಸ್ಟಮ್ 4 ಮಾರ್ಕ್ಸಿಗೆ ಕೇಳಿದ್ದಾರೆ ಏಪ್ರಿಲ್ 2015 ಸೊ ಇಷ್ಟನ್ನ ಬರಿಬೇಕು ನೀವು. ಸೊ 4 ಓಕೆ. ಸೊ 4 ಪಾಯಿಂಟ್ಸ್ ಬರಿಬೇಕು. ಇಂಟ್ರೊಡ್ಯೂಸ್ ಇನ್ ಬೆಂಗಾಲ್, ಬಿಹಾರ್ ಆ್ಯಂಡ್ ಒರಿಸ್ಸಾ. ಇಂಟ್ರೊಡ್ಯೂಸ್ ಇನ್ ಮಡ್ರಾಸ್, ಮುಂಬೈ, ಸಿಂಧ್, ಬಿಹಾರ್ ಹಾಗೂ ಅಸ್ಸಾಂ. ಫಸ್ಟ್ ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಂತ. And the landlords had to collect a fixed amount from the farmer. The farmers acquired right to ownership. Adon difference. Farmers suffered due to exploitation and landlord leads to luxurious life. Illi enaitappa antandre pay tax based on the area of the land, aita. Illi farmers failed to pay tax, they lost their rights to the land. And illi farmers' crops failed, they borrowed money from money lenders, they failed to repay the loans and sell their lands to the money lender. So idu difference. You can add more. So yav isviಯಲ್ಲಿ ಸ್ಟಾರ್ಟ್ ಆಗಿದ್ದು ಆ್ಯಂಡ್ ಯಾರು ಸ್ಟಾರ್ಟ್ ಮಾಡಿದ್ದು, ಸೊ ಇದೆಲ್ಲ ಕೂಡ ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು. ದೀಸ್ ಆರ್ ದ ಮೇನ್ ಪಾಯಿಂಟ್ಸ್ ವಿಚ್ ಯು ವಿಲ್ ಡೆಫಿನೆಟ್ಲಿ ಹ್ಯಾವ್ ಟು ಇನ್ಕ್ಲೂಡ್. ಅರ್ಥ ಆಯ್ತಾ. ಸೊ ಇದೊಂದು ಡಿಫ್ರೆನ್ಸು, ಒಂದು ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್, ಬ್ರಿಟಿಷ್ ರೆವಿನ್ಯೂ ಸಿಸ್ಟಮ್ ಅಫೆಕ್ಟೆಡ್ ಇಂಡಿಯನ್ ಅಗ್ರಿಕಲ್ಚರ್, ಸಬ್ಸ್ಟ್ಯಾನ್ಶಿಯೇಟ್, ಆಯಿತಾ. ಸೊ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ ಸೆಪ್ಟೆಂಬರ್ 2020. ಸೊ ಆನ್ಸರ್ ಏನಿರುತ್ತೆ, ಸೊ ಇದು ಕೂಡ 4 ಮಾರ್ಕ್ಸ್ ನೀವು ಅಬ್ಸರ್ವ್ ಮಾಡ್ಬೋದು. ಸೊ 4 ಮಾರ್ಕ್ಸ್ ಕ್ವೆಶ್ಚನ್ಸೇ ಜಾಸ್ತಿ ಬಂದಿದೆ, ಓಕೆ.
ಸೊ ಇಲ್ಲಿ ನಾನು ಪಾಯಿಂಟ್ಸ್ ಹಾಕ್ತಾ ಹೋಗಿದ್ದೀನಿ, ನೀವು ಇನ್ ದ ಫಾರ್ಮ್ ಆಫ್ ಸೆಂಟೆನ್ಸ್ ಬರಿಬೋದು. ಸೊ ನ್ಯೂ ಕ್ಲಾಸ್ ಆಫ್ ಜಮೀನ್ದಾರ್ಸ್ ವಾಸ್ ಕ್ರಿಯೇಟೆಡ್. ಸೊ ಜಮೀನ್ದಾರ್ ಅನ್ನೋ ಒಂದು ಕ್ಲಾಸ್ ಅಥವಾ ಒಂದು ಪೊಸಿಷನ್ನ ಸ್ಟಾರ್ಟ್ ಮಾಡ್ತಾರೆ. ಫಾರ್ಮರ್ಸ್ ಬಿಕೇಮ್ ಲ್ಯಾಂಡ್ಲೆಸ್ ಸ್ಲೋಲಿ, ಅವ್ರಿಗೆ ಗೊತ್ತಿಲ್ದಿರಂಗೆ. ಸೊ ಲ್ಯಾಂಡ್ ಬಿಕೇಮ್ ಅ ಕಮಾಡಿಟಿ, ಅದೊಂದು ವಸ್ತು ಥರ ಆಗೋಯ್ತು, ವ್ಯಾಪಾರ ಮಾಡೋದಕ್ಕೆ ಈಸಿ ಆಗ್ತಾ ಹೋಯಿತು. ಓಕೆನಾ. ಆ್ಯಂಡ್ ಮೆನಿ ಜಮೀನ್ದಾರ್ಸ್ ಹ್ಯಾಡ್ ಟು ಮಾರ್ಟ್ರೇಜ್ ದೇರ್ ಲ್ಯಾಂಡ್ಸ್. ಅಗ್ರಿಕಲ್ಚರ್ ಸೆಕ್ಟರ್ ಬಿಕೇಮ್ ಕಮರ್ಷಿಯಲೈಸ್ಡ್. ನಾನು ಹೇಳಿದೆ ಅಲ್ಲ, ಸೊ ಅವ್ರಿಗೇನು ಬೇಕೋ ಅವರ ಒಂದು ರಾ ಮಟೀರಿಯಲ್ಸ್ನ ಇವರು ಬೆಳೆಸ್ತಾ ಹೋಗಬೇಕಿತ್ತು. ಸೊ ಅದು ಸೊ ಮನಿ ಲೆಂಡರ್ಸ್ ಬಿಕೇಮ್ ವೆರಿ ಸ್ಟ್ರಾಂಗ್ ಬಿಕಾಸ್ ಆ ಲ್ಯಾಂಡ್ ಓನರ್ಶಿಪ್ ಅನ್ನೋದು ಅವ್ರಿಗೆ ಸಿಗ್ತಾ ಹೋಯಿತು. ಫಾರ್ಮರ್ಸ್ ಆ್ಯಂಡ್ ಅಗ್ರಿಕಲ್ಚರಲ್ ಲೇಬರರ್ಸ್ ಡಿಡ್ ನಾಟ್ ಗೆಟ್ ರೆಗ್ಯುಲರ್ ವರ್ಕ್ಸ್. ಫಾರ್ಮರ್ಸ್ ವೆ ಬಾರ್ನ್ ಇನ್ ಡೆಟ್, ಲಿವ್ಡ್ ಇನ್ ಡೆಟ್ ಆ್ಯಂಡ್ ಆಲ್ಸೋ ಡೈಡ್ ಇನ್ ಡೆಟ್. ಟ್ಯಾಕ್ಸ್ ವಾಸ್ ಪೇಡ್ ಮೋರ್ ದೆನ್ ದೆ ಪ್ರೊಡ್ಯೂಸ್ ಇನ್ ಫಾರ್ಮ್ಸ್. ಸೊ ಅಗೇನ್, ಸೊ ಪ್ರೊಡಕ್ಷನ್ಗಿಂತ ಟ್ಯಾಕ್ಸ್ ಅನ್ನೋದು ಜಾಸ್ತಿ ಕೊಡಬೇಕಿತ್ತು, ವಿಚ್ ದೇ ಕುಡೆಂಟ್ ಹ್ಯಾಂಡಲ್. ಹ್ಯಾಡ್ ಟು ಪೇ ಟ್ಯಾಕ್ಸ್ ಇವನ್ ಡ್ಯೂರಿಂಗ್ ಡ್ರಾಟ್ಸ್ ಆ್ಯಂಡ್ ಫ್ಲಡ್ಸ್. ಆಯಿತಾ. ಇಫ್ ದೇ ಆರ್ ನಾಟ್ ಪೇಯಿಂಗ್, ಓನರ್ಶಿಪ್ನ ಕಳ್ಕೊತಾ ಇದ್ರು. ಸೊ ದಟ್ ಈಸ್ ದ ಸಿಸ್ಟಮ್ ಇದಿದ್ದು. ಓಕೆನಾ. ನೆಕ್ಸ್ಟ್, ಎಕ್ಸ್ಪ್ಲೇನ್ ಹೌ ದ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್ ಆಫ್ ದ ಬ್ರಿಟಿಷ್ ಅಫೆಕ್ಟೆಡ್ ದ ಇಂಡಿಯನ್ ಫಾರ್ಮರ್ಸ್. ಸೊ ಇದು ಕೂಡ 4 ಮಾರ್ಕ್ಸ್ ಕೇಳಿದ್ದಾರೆ ಏಪ್ರಿಲ್ 2018. ಸೊ ಏನೇನು ಪಾಯಿಂಟ್ಸ್ ಇನ್ಕ್ಲೂಡ್ ಮಾಡಬೇಕಪ್ಪ ಅಂತಂದರೆ ಇಲ್ಲಿದೆ ನೋಡಿ. British introduced Zamindari system, Roytwari system and Mahalwari system. So all 3 systems. And in Zamindari system, the right to the land ownership was taken away from the farmers. Land tax was fixed based on the area of land. Zamindars collected more tax and exploited farmers. Okay. And next, in Roytwari system, farmers lost the rights to the land when they failed to pay the tax. Government had the authority to dispose of the land. Adondu. And all land disputes were to be settled in the courts. Next, to Mahalwari system. Mahaldars collected more tax and exploited farmers. So the last point, the objective of all these systems was exploitation of farmers and amassing wealth. So ಜಾಸ್ತಿ ದುಡ್ಡನ್ನ ತಗೊಳ್ಳೋ ಅಂಥ ಸಿಚುವೇಶನ್. ಆಯಿತಾ. ಸೊ ಇಷ್ಟನ್ನ ನೀವು ಡೆಫಿನೆಟ್ಲಿ ಬರೀಲೇಬೇಕು. ಆ್ಯಂಡ್ ಇಲ್ಲಿ ಇನ್ನೊಂದು ನಾನು ಏನು ಹೇಳಬೇಕು ಅಂತಂದರೆ, ಇಲ್ಲಿ ನೀವು ಕನ್ಫ್ಯೂಸ್ ಆಗ್ಬೋದು ಇಂಪ್ಯಾಕ್ಟ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ. ಇಲ್ಲಿ ಕರೆಕ್ಟಾಗಿ ಕೇಳಿದ್ದಾರೆ ನೋಡಿ, ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್ ಆಫ್ ದ ಬ್ರಿಟಿಷ್ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಇಂಪ್ಯಾಕ್ಟ್ ಅಂತ ಅಂದರೆ ಏನೇನು ಅನುಭವಿಸಿದ್ರು ಅಂತ ಬರೀದ್ರೆ ಸಾಕು. ಬಟ್ ಇಲ್ಲಿ ಲ್ಯಾಂಡ್ ಹಾಗೂ ಅದರ ಒಂದು ಟ್ಯಾಕ್ಸಸ್, ರೆವೆನ್ಯೂ, ಸೊ ಈ ಒಂದು ವಿಚಾರಗಳ ಬಗ್ಗೆ ನೀವು ಮೆನ್ಷನ್ ಮಾಡ್ತಾ ಹೋಗಬೇಕು ಎಲ್ಲ ಒಂದು ಸಿಸ್ಟಮ್ಸಲ್ಲಿ. ಅರ್ಥ ಆಯ್ತಾ. ಸೊ ಅದು ಡಿಫ್ರೆನ್ಸ್, ರೈಟ್. ಎಸ್. ಸೊ ಇಲ್ಲಿಗೆ ನಾವು ಈ ಒಂದು ಕಾನ್ಸೆಪ್ಟ್ ಏನಿದೆ, ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸ್ ಅಥವಾ ಸಿಸ್ಟಮ್ಸ್ ಏನಿದೆ, ಸೊ ಇದನ್ನು ಮುಗಿಸ್ತೀವಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಟಾಪಿಕ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಸ್ಟೇ ಟ್ಯೂನ್ ಟು ಪರೀಕ್ಷೆ. ಸೈನಿಂಗ್ ಆಫ್ ಸಹಾನಾ.